Dear students, welcome to First PUC Chemistry video classes organized by Mysore District PU Chemistry Lecturers Forum. ನೀವೆಲ್ಲ ನೋಡ್ತಾ ಇರೋದು ಯೂಟ್ಯೂಬ್ ಚಾನಲ್. ಯಾವುದು ಯೂಟ್ಯೂಬ್ ಚಾನಲ್ಲು? ಮೈ ಪಿ ಯು ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ರಿಗೂ ಒಂದು ರಿಕ್ವೆಸ್ಟ್ ಏನು, ಎಲ್ಲರೂ ದಯವಿಟ್ಟು ಮೈ ಪಿ ಯು ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಬೇಕು ಅಂದರೆ ಆ ಬೆಲ್ ಬಟನ್ನ ಒಂದ್ಸಲಿ ಪ್ರೆಸ್ ಮಾಡಿ. ಸಬ್ಸ್ಕ್ರೈಬ್ ಮಾಡಬೇಕು ಅಂದರೆ ಬೆಲ್ ಬಟನ್ ಪ್ರೆಸ್ ಮಾಡಬೇಕು. ಸೊ ಅದರಿಂದ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೇನೆ ಅದು ಅಡ್ವಾಂಟೇಜು. ನಿಮಗೆ ನಮ್ಮ ವೀಡಿಯೋ ಕ್ಲಾಸಸ್ಸು, ನಮ್ಮ ಕೆಮಿಸ್ಟ್ರಿ ಫೋರಮಿಂದ ಎಲ್ಲ ಲೆಕ್ಚರರ್ಸು ನಿಮಗೆ ಕ್ಲಾಸಸ್ ಎಲ್ಲ ಮಾಡ್ತಾ ಇದ್ರಲ್ಲ, ಆ ವಿಡಿಯೋ ಕಂಟಿನ್ಯೂಟಿ ಸಿಗುತ್ತೆ ಮತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ. ಓಕೆ ಬಾಯ್ಸ್ ಗರ್ಲ್ಸ್, ನೆಕ್ಸ್ಟ್ ಬ್ಯಾಕ್ ಟು ರೆಡಾಕ್ಸ್ ರಿಯಾಕ್ಷನ್ಸ್. ಲಾಸ್ಟ್ ಕ್ಲಾಸು ರೆಡಾಕ್ಸ್ ರಿಯಾಕ್ಷನ್ಸ್ ನಾವು ಡಿಸ್ಕಷನ್ ಮಾಡಿದ್ದು, ಅದರ ಡೆಫಿನೇಷನ್ ಹೇಳಿದೆ ಮತ್ತು ತುಂಬ ಮೇಜರ್ ಟಾಪಿಕ್ಕು ಆಕ್ಸಿಡೇಷನ್ ನಂಬರ್. ಆಕ್ಸಿಡೇಷನ್ ನಂಬರ್ ಕೂಡ ಹೇಳಿದೆ. ಆ ಆಕ್ಸಿಡೇಷನ್ ನಂಬರ್ದು ಈಗ ಯಾವ ಥರ ಫರ್ದರ್ ಬೇರೆ ಎಲಿಮೆಂಟ್ಸ್ ಆಕ್ಸಿಡೇಷನ್ ನಂಬರ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ತುಂಬ ಸಿಂಪಲ್ ವೇನಲ್ಲಿ ಹೇಳ್ತೀನಿ. ತುಂಬ ಸಿಂಪಲ್ ಶಾರ್ಟ್ಕಟ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬಿಫೋರ್ ದಟ್ ನೋಡ್ಕೊಳ್ಳಿ, ಈಗ ಆಕ್ಸಿಡೇಷನ್ ನಂಬರ್ ನೋಡಿ. ಆಕ್ಸಿಡೇಷನ್ ನಂಬರ್ ಸರ್ ಏನು ಆಕ್ಸಿಡೇಷನ್ ನಂಬರ್ ಅಂತಂದರೆ ತುಂಬ ಸಿಂಪಲ್. ನೋಡ್ಕೊಳ್ಳಿ, ಈಗ ಆಕ್ಸಿಡೇಷನ್ ನೋಡಿ, ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ -2. ಹೇಗೆ ಹೇಳ್ತೀರಾ? ಅಟಾಮಿಕ್ ನಂಬರ್ ಆಫ್ ಆಕ್ಸಿಜನ್ 8, ಅಟಾಮಿಕ್ ನಂಬರ್ ಆಫ್ ಆಕ್ಸಿಜನ್ 8. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡ್ಕೊಳ್ಳಿ, 1s2 2s2 2p4 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡೆ. ಸೊ ಔಟರ್ ಮೋಸ್ಟಲ್ಲಿ 2+4 ಇದೆ. ಔಟರ್ ಮೋಸ್ಟಲ್ಲಿ ಎಷ್ಟಿದೆ? 2+4 ಇದೆ. ತುಂಬ ಸಿಂಪಲ್ಲು. 2+6 8 ಎಲೆಕ್ಟ್ರಾನ್ಸ್ ನೋಡಿ. 2+6 8 ಎಲೆಕ್ಟ್ರಾನ್ಸ್ ಇದ್ರೆ ನೀವು ಅದನ್ನು ಸ್ಟೇಬಲ್ ಅಂತ ಹೇಳ್ತೀರಾ. 2+6 8 ಎಲೆಕ್ಟ್ರಾನ್ಸ್ ಇದ್ರೆ ನೀವು ಅದನ್ನು ಸ್ಟೇಬಲ್ ಅಂತ ಹೇಳ್ತೀರಾ. ಅದನ್ನು ಸ್ಟ್ಯಾಂಡರ್ಡ್ ಆಗಿ ತೊಗೊಳ್ಳಿ. ಅದನ್ನು ಸ್ಟ್ಯಾಂಡರ್ಡ್ ಆಗಿ ತೊಗೊಂಡು ಇದನ್ನು ಕಂಪೇರ್ ಮಾಡಿ. 2+6 8 ಎಲೆಕ್ಟ್ರಾನ್ಸ್ ಇರಬೇಕು. ಸೊ 8 ಎಲೆಕ್ಟ್ರಾನ್ಸ್ ಇರಬೇಕು. 8 ಎಲೆಕ್ಟ್ರಾನ್ಸ್ ಏನಂತ ಹೇಳ್ತೀರಾ? ಆಕ್ಟೇಟ್ ಅಂತ ಹೇಳ್ತೀರಾ. ಸೊ 8 ಎಲೆಕ್ಟ್ರಾನ್ಸ್ ಇದ್ರೆ ಸ್ಟೇಬಲ್. ಇಲ್ಲಿ ಎಷ್ಟಿದೆ ನೋಡಿ? 2+4 6 ಇದೆ. 2+4 6 ಇದೆ. ಇನ್ನೂ 2 ಎಲೆಕ್ಟ್ರಾನ್ಸ್ ಕಡಿಮೆ ಇದೆ. ಇಟ್ ಈಸ್ ಡಿಫಿಷಿಯಂಟ್ ಆಫ್ 2 ಎಲೆಕ್ಟ್ರಾನ್. ಸೊ ಅದಕ್ಕೆ ಏನಂತ ಬರ್ಕೊಳ್ತೀನಿ? 2 ಎಲೆಕ್ಟ್ರಾನ್ಸ್ ಕಡಿಮೆ ಇದೆ ಅಲ್ವಾ? ದಿ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಇಸ್ -2. ನೆಕ್ಸ್ಟ್ ಈಗ ನೋಡಿ, ಸೋಡಿಯಂ ಬರ್ಕೊಳ್ತೀನಿ. ಸೋಡಿಯಮ್ದು ಅಟಾಮಿಕ್ ನಂಬರ್ 11. ಸೋಡಿಯಂ ಅಟಾಮಿಕ್ ನಂಬರ್ 11 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡೆ. 1s2 2s2 ನೋಡಿ, 2p6 3s1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡೆ. ಔಟರ್ ಮೋಸ್ಟ್ ನೋಡಿ, 2+6 8 ಎಲೆಕ್ಟ್ರಾನ್ಸ್ ಇದೆಯಾ ನೋಡಿ. 2+6 8 ಎಲೆಕ್ಟ್ರಾನ್ಸ್ ಇದೆ. 8 ಆದಮೇಲೆ ಒಂದು ಎಕ್ಸ್ಟ್ರಾ ಇದೆ. 8 ಆದಮೇಲೆ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇದ್ರೆ ಸೊ ನೀವೇನಂತ ಬರ್ಕೊಳ್ತೀರಾ? ಸೋಡಿಯಂ ಈಸ್ ಈಕ್ವಲ್ ಟು +1 ಅಂತ ಬರ್ಕೊಳ್ತೀರಾ. ಅಲ್ಲಿಗೆ ಇದೇ ಆಕ್ಸಿಡೇಷನ್ ನಂಬರ್. ಸೊ ಅಲ್ಲಿಗೆ ಆಕ್ಸಿಡೇಷನ್ ನಂಬರ್ ಬರೀಬೇಕು ಅಂದರೆ ಏನು? ತುಂಬ ಸಿಂಪಲ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ. 8 ಎಲೆಕ್ಟ್ರಾನ್ಸ್ ಸ್ಟ್ಯಾಂಡರ್ಡ್ ಆಗಿ ತಗೊಳ್ಳಿ. 8 ಎಲೆಕ್ಟ್ರಾನ್ಸ್ಗೆ ಎಷ್ಟು ಕಡಿಮೆ ಇದೆ ಅಥವಾ ಎಷ್ಟು ಜಾಸ್ತಿ ಇದೆ, ದಟ್ ಈಸ್ ದಿ ಆಕ್ಸಿಡೇಷನ್ ನಂಬರ್. ತುಂಬ ಸಿಂಪಲ್. ಯಾರ ಹತ್ರ 8 ರೂಪೀಸ್ ಇದೆ ಅವರು ಸ್ಟೇಬಲ್. ಯಾರ ಹತ್ರ 8 ರೂಪೀಸ್ ಇದೆ ಅವರು ಸ್ಟೇಬಲ್. 8 ರೂಪಾಯಿ ಇರೋರು ಸ್ಟೇಬಲ್ಲು. ಈಗ ನಿಮ್ಮ ಹತ್ರ 5 ರೂಪೀಸ್ ಇದೆ, ನನ್ನ ಹತ್ರ 10 ರೂಪೀಸ್ ಇದೆ. ನಿಮ್ಮ ಹತ್ರ 5 ರೂಪೀಸ್ ಇದೆ, ನನ್ನ ಹತ್ರ 10 ರೂಪೀಸ್ ಇದೆ. ಸೊ 10 ರೂಪೀಸು ಅಂದರೆ 8 ರೂಪೀಸ್ಗಿಂತ 2 ರೂಪೀಸ್ ಜಾಸ್ತಿ ಇದೆ. ಸೊ ನಂದು ಆಕ್ಸಿಡೇಷನ್ ನಂಬರ್ +2. ನಿಮ್ಮ ಹತ್ರ 5 ರೂಪೀಸ್ ಇದೆ. 8 ರೂಪೀಸ್ ಆಗೋದಕ್ಕೆ ಇನ್ನೂ 3 ರೂಪೀಸ್ ಕಡಿಮೆ ಇದೆ. ಸೊ ನಿಮ್ಮದು ಆಕ್ಸಿಡೇಷನ್ ನಂಬರ್ -3. ಅಲ್ಲಿ ಆಕ್ಸಿಡೇಷನ್ ನಂಬರ್ ಗೊತ್ತಾಯ್ತಲ್ಲ, ಸುಮ್ಮನೆ ಬರೋದು ಬಿಡೋದಲ್ಲ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. ನೆಕ್ಸ್ಟು 8 ಸ್ಟ್ಯಾಂಡರ್ಡ್ ಆಗಿ ತಗೊಳ್ಳಿ. ಹೌ ಮಚ್ ಇಟ್ ಇಸ್ ಡಿಫಿಷಿಯೆಂಟ್ ಆ್ಯಂಡ್ ಹೌ ಮಚ್ ಇಟ್ ಇಸ್ ಎಕ್ಸೆಸ್. ಅಂದರೆ ಎಷ್ಟು ಕಡಿಮೆ ಇದೆ, ಎಷ್ಟು ಜಾಸ್ತಿ ಇದೆ ಅಂತ ನೋಡಿ. ಕಡಿಮೆ ಇದ್ದರೆ ನೋಡಿ ನೆಗೆಟಿವ್ ಬರ್ಕೊಳ್ತೀರಾ, ಮೈನಸ್ ಜಾಸ್ತಿ ಇದ್ದರೆ ಪಾಸಿಟಿವ್ ಪ್ಲಸ್ ಬರ್ಕೊಳ್ತೀರಾ. ಈಗ ಕ್ವಶನ್ ಏನು ಅಂತಂದರೆ, ಸರ್ ಪೀರಿಯಡಿಕ್ ಟೇಬಲಲ್ಲಿ ಮೋರ್ ದೆನ್ 100 ಎಲಿಮೆಂಟ್ಸ್ ಇದೆ. ಎಲ್ಲಾದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡು ಆಕ್ಸಿಡೇಷನ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕಾಗತ್ತಾ? ಈಗ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಶಾರ್ಟ್ ಕಟ್ ಇದೆ. ಅದನ್ನು ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳಿದೆ. ಈಗ ಏನು ಅದರದ್ದು ಶಾರ್ಟ್ ಕಟ್ಟು ನೋಡಿ. ಈಗ ನಾನು ತುಂಬ ನೀಟಾಗಿ ಹೇಳಲ್ಲ. ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋದು ಶಾರ್ಟ್ ಕಟ್ ಏನು? ತುಂಬ ಸಿಂಪಲಾಗಿ ಹೇಳ್ಕೊಂಬರ್ತೀನಿ ನೋಡಿ. ಆಕ್ಸಿಡೇಷನ್ ನಂಬರ್ ಆಫ್ ಗ್ರೂಪ್ 1 ಎಲಿಮೆಂಟ್ಸ್ ನೋಡಿ. ಆಕ್ಸಿಡೇಷನ್ ನಂಬರ್ ಆಫ್ ಗ್ರೂಪ್ 1 ಎಲಿಮೆಂಟ್ಸ್. ಗ್ರೂಪ್ 1 ಯಾರು ಸರ್? ಗ್ರೂಪ್ 1 ನೋಡಿ, ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ನೋಡಿ. ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಇದ್ರದ್ದು ಆಕ್ಸಿಡೇಷನ್ ನಂಬರ್ ಎಷ್ಟು ಗೊತ್ತಾ? +1. ಓಕೆನಾ? ದಿ ಆಕ್ಸಿಡೇಷನ್ ನಂಬರ್ ಆಫ್ ಗ್ರೂಪ್ 1 ಎಲಿಮೆಂಟ್ಸ್. ಯಾವುದು ಗ್ರೂಪ್ 1 ಎಲಿಮೆಂಟ್ಸು? ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಇನ್ನೂ ಬರುತ್ತೆ. ತುಂಬ ಸಿಂಪಲ್ ಸಾಕು, ನಾವು ಇಷ್ಟು ಡಿಸ್ಕಷನ್ ಮಾಡೋದಲ್ವಾ. ನಿಮ್ಮ ಸಿಲೆಬಸ್ ಇಷ್ಟಲ್ಲೇ ಇರುತ್ತೆ ಮ್ಯಾಕ್ಸಿಮಮ್. ಸೊ ದಿ ಆಕ್ಸಿಡೇಷನ್ ನಂಬರ್ ಆಫ್ ಗ್ರೂಪ್ 1 ಎಲಿಮೆಂಟ್ಸ್ ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಎಷ್ಟು ಅದರದ್ದು ಆಕ್ಸಿಡೇಷನ್ ನಂಬರ್? +1. ತುಂಬ ಸಿಂಪಲ್ ಶಾರ್ಟ್ಕಟ್ಟು. ಗ್ರೂಪ್ 1 +1 ಹಾಗೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಗ್ರೂಪ್ 2 ಬರೋಣ. ಗ್ರೂಪ್ 2 ನೋಡಿ. ಗ್ರೂಪ್ 2 ಯಾರು ಸರ್? ಗ್ರೂಪ್ 2 ನೋಡಿ. ಗ್ರೂಪ್ 2 ಯಾವುದು? ಬೆರಿಲಿಯಂ, ನೆಕ್ಸ್ಟ್ ನೋಡಿ ಮೆಗ್ನೀಷಿಯಂ, ನೆಕ್ಸ್ಟ್ ನೋಡಿ ಕ್ಯಾಲ್ಶಿಯಂ. ಇನ್ನೂ ಸ್ಟ್ರಾನ್ಶಿಯಮ್ ಎಲ್ಲ ಬರುತ್ತೆ ಅದರಲ್ಲಿ. ತುಂಬ ಸಿಂಪಲ್. ಕ್ಯಾಲ್ಶಿಯಮ್ಗೆ ಸ್ಟಾಪ್ ಮಾಡಿ. ಅದಕ್ಕೆ ಮ್ಯಾಕ್ಸಿಮಮ್ ನಿಮ್ಗೆ ಇಷ್ಟಲ್ಲೇ ಡಿಸ್ಕಷನ್ ಮಾಡ್ಬೋದು. ಸೊ ಬೆರಿಲಿಯಮು, ಮೆಗ್ನೀಷಿಯಮು, ಕ್ಯಾಲ್ಶಿಯಮು ನೋಡಿ. ಸ್ಟ್ರಾನ್ಶಿಯಮ್ ಎಲ್ಲ ಬರುತ್ತೆ. ತುಂಬ ಸಿಂಪಲ್. ಕ್ಯಾಲ್ಶಿಯಮ್ಗೆ ಸ್ಟಾಪ್ ಮಾಡಿದೆ ನೋಡಿ. ದಿ ಆಕ್ಸಿಡೇಷನ್ ನಂಬರ್ ಆಫ್ ಗ್ರೂಪ್ 2 ಎಲಿಮೆಂಟ್ಸ್ ಎಷ್ಟು? ಆಕ್ಸಿಡೇಷನ್ ನಂಬರು +2. ಓಕೆನಾ? ದಿ ಆಕ್ಸಿಡೇಷನ್ ನಂಬರ್ ಆಫ್ ಗ್ರೂಪ್ 2 ಎಲಿಮೆಂಟ್ಸ್ ಯಾವುದು? ಗ್ರೂಪ್ 2 ಎಲಿಮೆಂಟ್ಸು ಬೆರಿಲಿಯಮ್ಮು, ಮೆಗ್ನೀಷಿಯಮು, ಕ್ಯಾಲ್ಶಿಯಮು.
Beryllium, magnesium, calcium, ಎಷ್ಟು oxidation number? +2. Next, the oxidation number of group 17. ನೋಡಿ, the oxidation number of group 17. ಯಾವುದು group 17? halogens. group 17 ಯಾರು? halogens. ಯಾರು ಸರ್ halogens ಅಂದರೆ? ಯಾರು halogens ಅಂದರೆ? ನೋಡಿ ಬರ್ಕೊಳ್ತೀನಿ, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡೀನ್. The oxidation number of fluorine, chlorine, bromine, iodine. ಎಷ್ಟು ಇದ್ರದ್ದು ಆಕ್ಸಿಡೇಷನ್ ನಂಬರು? -1. ಎಷ್ಟು ಇದ್ರ ಆಕ್ಸಿಡೇಷನ್ ನಂಬರು? -1. ನೆಕ್ಸ್ಟ್ ನೋಡ್ಕೊಳ್ಳಿ ಈಗ, ದಿ ಆಕ್ಸಿಡೇಷನ್ ನಂಬರ್ ಆಫ್ ನೋಬಲ್ ಗ್ಯಾಸ್. ಯಾವುದು ನೋಬಲ್ ಗ್ಯಾಸ್? ಗ್ರೂಪ್ 18. ನೋಡಿ, ಗ್ರೂಪ್ 18. ಯಾರು ಗ್ರೂಪ್ 18? ನೋಬಲ್ ಗ್ಯಾಸ್. ಓಕೆನಾ? ನೋಬಲ್ ಗ್ಯಾಸು ಯಾವುದಿದು? ಹೀಲಿಯಮ್, ನಿಯಾನ್, ನೋಡಿ, ಆರ್ಗನ್, ಕ್ರಿಪ್ಟನ್, ಝೆನಾನ್. ಸೊ ಇದ್ರದ್ದು ಆಕ್ಸಿಡೇಷನ್ ನಂಬರ್ ಎಷ್ಟು? 0. ಇದ್ರದ್ದು ಆಕ್ಸಿಡೇಷನ್ ನಂಬರ್ ಎಷ್ಟು? 0. ಬೋರ್ಡ್ ನೋಡಿ ನಾನು ಬರ್ದಿರೋದು. ಓಕೆನಾ ಸರ್? ಇಷ್ಟು ಮಾತ್ರ ಹೇಳಿದ್ರಲ್ಲ, ಇಷ್ಟೇನ? ಇನ್ನೂ ಎಷ್ಟೊಂದು ಎಲಿಮೆಂಟ್ಸ್ ಇದೆಯಲ್ಲ, ಅದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡೋಣ. ಎಸ್, ಈಗ ತಾನೇ ಹೇಳಿದೆ ಆಕ್ಸಿಡೇಷನ್ ನಂಬರ್ ಆಫ್ O ಎಷ್ಟು? ಕಾಮನ್ ಆಗಿ ಆಕ್ಸಿಡೇಷನ್ ನಂಬರ್ ಆಫ್ O ಎಷ್ಟು? -2. ನೋಡಿ, ಆಕ್ಸಿಡೇಷನ್ ನಂಬರ್ ಆಫ್ O -2. ಲಾಸ್ಟ್ ಕ್ಲಾಸ್ ಒಂದು ಎಕ್ಸಾಂಪಲ್ ಕೊಟ್ಟಿದೆ ನೋಡಿ, ಒಂದು ಫಾರ್ಮುಲಾ ಬರ್ಕೊಳ್ತೀನಿ. H2O ಬರ್ಕೊಂಡೆ, ಒಂದು ಫಾರ್ಮುಲಾ H2O ಬರ್ಕೊಂಡೆ. ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಎಷ್ಟು? +1. 2 ಹೈಡ್ರೋಜನ್ಗೆ +2 ಬರ್ಕೊಂಡೆ. ನೋಡಿ, ತುಂಬ ಸಿಂಪಲ್. ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ +1, 2 ಹೈಡ್ರೋಜನ್ಗೆ +2. ಸೊ +2 ಆಯಿತು. ಆಕ್ಸಿಡೇಷನ್ ನಂಬರ್ ಆಫ್ O ಎಷ್ಟು? -2. ನೋಡಿ, +2 -2 ಏನಾಯಿತು? ಕ್ಯಾನ್ಸಲ್, 0. ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಬರ್ಕೊಳ್ತೀನಿ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್ ಬರ್ಕೊಂಡೆ, NaOH ಬರ್ಕೊಂಡೆ. ಆಕ್ಸಿಡೇಷನ್ ನಂಬರ್ ಆಫ್ ಸೋಡಿಯಂ +1, ಹೈಡ್ರೋಜನ್ +1. ನೋಡಿ, ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಎಷ್ಟು? -2. +1 +1 +2 +2 -2 ಏನಾಯಿತು? 0 ಆಯಿತು. ಅಲ್ಲಿಗೆ ತುಂಬ ಸಿಂಪಲ್. ನಿಮ್ಗೆ ಏನು ಗೊತ್ತಾಗ್ತಾ ಇದೆ ಅಂದರೆ, ನೀವು ಒಂದು ಫಾರ್ಮುಲಾ ಬರೆದಾಗ ಆ ಫಾರ್ಮುಲಾದಲ್ಲಿ ಆಟಮ್ಸ್ಗಳಿರುತ್ತಲ್ಲ, ಅದ್ರದ್ದು ಆಕ್ಸಿಡೇಷನ್ ನಂಬರ್ನಲ್ಲಿ ಅಡಿಷನ್ ಮಾಡಿದ್ರೆ ಆನ್ಸರ್ ಏನು ಬರಬೇಕು? 0 ಬರಬೇಕು. ಸುಮ್ಮನೆ ಒಂದು ಫಾರ್ಮುಲಾ ಬರೆಯೋಕ್ಕಾಗೋದಿಲ್ಲ. ನೋಡಿ, ವಾಟರ್ ಫಾರ್ಮುಲಾ ಯಾರು ಬೇಕಾದ್ರೂ ಹೇಳ್ಬಿಡ್ತಾರೆ H2O ಬರೀಬೇಕು ಅಂತ. ಯಾಕೆ H2O? ಒಬ್ಬ ಸೈನ್ಸ್ ಸ್ಟೂಡೆಂಟ್ ಗೊತ್ತಿರುತ್ತೆ ಅಲ್ವಾ? ನೋಡಿ, ಅಲ್ಲಿಗೆ ಒಂದು ಫಾರ್ಮುಲಾ ಬರೆದಾಗ ಫಾರ್ಮುಲಾದಲ್ಲಿ ಇದ್ದಂತಹ ಆಟಮ್ಸ್ದು ಆಕ್ಸಿಡೇಷನ್ ನಂಬರ್ನಲ್ಲಿ ಅಡಿಷನ್ ಮಾಡಿದ್ರೆ ನಮ್ಗೆ ಏನು ಬರಬೇಕು? ಫೈನಲ್ ಆನ್ಸರ್ 0 ಬರಬೇಕು. ಅದನ್ನ ವರ್ಡಿಂಗ್ಸಲ್ಲಿ ಯಾವ ಥರ ಹೇಳ್ತೀರಾ? ದಿ ಅಡಿಷನ್ ಆಫ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಈಚ್ ಆಟಮ್ ಇನ್ ಎ ಮಾಲಿಕ್ಯೂಲ್ ಶುಡ್ ಬಿ 0. ಏನು ಹೇಳಿ? ದ ಸಮೇಷನ್ ಆಫ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಈಚ್ ಆಟಮ್ ಇನ್ ಎ ಮಾಲಿಕ್ಯೂಲ್ ಶುಡ್ ಬಿ 0. ನೀವು ಅದನ್ನ ಅಡಿಷನ್ ಮಾಡಿದಾಗ, ಸಮೇಷನ್ ಮಾಡಿದಾಗ ಏನು ಬರಬೇಕು? ಆನ್ಸರು 0 ಬರಬೇಕು. ಈಗ ಇದ್ರದ್ದು ಟ್ರಿಕ್ಸ್ ಗೊತ್ತಾಯ್ತಲ್ವಾ? ಎಸ್, ಈಗ ನೀವೇ ಆನ್ಸರ್ ಮಾಡಿ. ತುಂಬ ಸಿಂಪಲ್. ಈಗ ಒಂದು ಫಾರ್ಮುಲಾ ಇದೆ ನೋಡಿ, AB. ಒಂದು ಫಾರ್ಮುಲಾ ಇದೆ AB. ಈಗ ಲೆಟ್ ಇಟ್ ಬಿ A +2 ಅಂದ್ಕೊಳ್ಳಿ. A +2 ಅಂತ ಅಂದ್ಕೊಳ್ಳಿ. ಲೆಟ್ ಇಟ್ ಬಿ. ಒಂದು ಎಕ್ಸಾಂಪಲ್ ತೊಗೊಂಡೆ. ನಮಗೆ ಆಕ್ಸಿಡೇಷನ್ ನಂಬರ್ ಆಫ್ A ಮಾತ್ರ ಗೊತ್ತು, B ಗೊತ್ತಿಲ್ಲ. ಬಟ್ ನಮಗೊಂದು ಟ್ರಿಕ್ಸ್ ಗೊತ್ತು. ಏನು? ಆಕ್ಸಿಡೇಷನ್ ನಂಬರ್ನ ಅಡಿಷನ್ ಮಾಡಿದ್ರೆ ಆನ್ಸರ್ ಏನು ಬರಬೇಕು? 0 ಬರಬೇಕು. ಹಾಗಿದ್ರೆ ಯಾವ ನಂಬರ್ ಹಾಕಿದ್ರೆ 0 ಆಗುತ್ತೆ? ಇಲ್ಲಿ ಯಾವ ನಂಬರ್ ಬರೀಬೇಕು ಹೇಳಿ 0 ಆಗೋದಕ್ಕೆ? ಯಾವ ನಂಬರ್ ಬರೀಬೇಕು? ಎಸ್, -2ನೇ ಬರೀಬೇಕು. ಅಲ್ಲಿ ಗೊತ್ತಾಯ್ತಾ ಸರ್? ಎರಡರಲ್ಲಿ ಒಂದು ಗೊತ್ತಿದ್ರೆ ಸಾಕು, ಇನ್ನೊಂದು ನಾವು ಬ್ಯಾಲೆನ್ಸ್ ಮಾಡ್ಬೋದು. ಸೊ ಎಲ್ಲ ಗೊತ್ತಿರಬೇಕು ಅಂತ ಏನಿಲ್ಲ. ನೋಡಿ, ಎರಡರಲ್ಲಿ ಒಂದು ಗೊತ್ತಿದ್ರೆ ಸಾಕು, ಇನ್ನೊಂದನ್ನ ನಾವು ಬ್ಯಾಲೆನ್ಸ್ ಮಾಡ್ಬೋದು. ಓಕೆ, ಇನ್ನೊಂದು ಫಾರ್ಮುಲಾ ಇದೆ ನೋಡಿ, XYZ. ಲೆಟ್ ಇಟ್ ಬಿ ಒಂದು XYZ. ಈ ಥರ ಒಂದು ಫಾರ್ಮುಲಾ ಇದೆ. ಎಸ್, ಈಗ ಆಕ್ಸಿಡೇಷನ್ ನಂಬರ್ ಆಫ್ X ಇದೆಯಲ್ಲ, +3 ಅಂತ ಅಂದ್ಕೊಳ್ಳಿ. ಆಕ್ಸಿಡೇಷನ್ ನಂಬರ್ ಆಫ್ Z ಇದೆಯಲ್ಲ, ಇದು ನೋಡ್ಕೊಳ್ಳಿ, -1 ಅಂದ್ಕೊಳ್ಳಿ. ನೋಡಿ, ಆಕ್ಸಿಡೇಷನ್ ನಂಬರ್ ಆಫ್ X ಲೆಟ್ ಇಟ್ ಬಿ +3, ಆಕ್ಸಿಡೇಷನ್ ನಂಬರ್ ಆಫ್ Z -1 ಅಂತ ಅಂದ್ಕೊಳ್ಳಿ. ವಾಟ್ ಇಸ್ ದಿ ಆಕ್ಸಿಡೇಷನ್ ನಂಬರ್ ಆಫ್ Y? ನಮಗೆ ಆಕ್ಸಿಡೇಷನ್ ನಂಬರ್ ಆಫ್ Y ಗೊತ್ತಿಲ್ಲ, ಬಟ್ ನಮ್ಗೊಂದು ಟ್ರಿಕ್ಸ್ ಗೊತ್ತು. ಏನು? ಆಕ್ಸಿಡೇಷನ್ ನಂಬರ್ನಲ್ಲಿ ಅಡಿಷನ್ ಮಾಡಿದ್ರೆ ಫೈನಲ್ ಆನ್ಸರ್ 0 ಬರಬೇಕು. ಸಿಂಪಲ್ ಕ್ವಶನ್ ನಾನು ಕೇಳ್ತಿರೋದು ಪ್ರೈಮರಿ ಸ್ಕೂಲ್ದು. ಏನು? ಇಲ್ಲಿ ಯಾವ ನಂಬರ್ ಬರೆದ್ರೆ 0 ಆಗುತ್ತೆ? ನೋಡಿ, ಯಾವ ನಂಬರ್ ಬರೆದ್ರೆ 0 ಆಗುತ್ತೆ? ನೀವು ಹೇಳಿ ನೋಡೋಣ. +3 -1. ಸೊ ಯಾವ ನಂಬರ್ ಬರೆದ್ರೆ 0 ಆಗುತ್ತೆ? -2. ಸೊ -2 ಈಸ್ ದಿ ಕರೆಕ್ಟ್ ಆನ್ಸರ್. ಅಲ್ಲಿಗೆ ನೀವು ಬರೆಯೋ ಫಾರ್ಮುಲಾದಲ್ಲಿ 2 ಎಲಿಮೆಂಟ್ಸ್ ಇದೆಯಾ, ಒಂದ್ರದ್ದು ಗೊತ್ತಿದ್ರೆ ಸಾಕು, ಇನ್ನೊಂದು ಬ್ಯಾಲೆನ್ಸ್ ನಂಬರ್ ಹಾಕ್ಕೊಳ್ಳಿ. ಎಸ್, ಈಗ ನೀವು ಬರೆಯೋ ಫಾರ್ಮುಲಾ 3 ಎಲಿಮೆಂಟ್ಸ್ ಇದೆ, ಅದರಲ್ಲಿ ಎರಡರದ್ದು ಗೊತ್ತಿದ್ರೆ ಸಾಕು, ಇನ್ನೊಂದು ಏನು ಮಾಡ್ಬೋದು? ಬ್ಯಾಲೆನ್ಸ್ ನಂಬರ್ ಬರ್ಕೋಬೋದು. ಎಸ್, ಈಗ ಆ ಥರ ಯಾವ ಥರ ಹೇಳೋದು ನಾನು ಹೇಳ್ತೀನಿ. ನೆಕ್ಸ್ಟ್ ಈಗ ನೋಡ್ಕೊಳ್ಳಿ, ಆಕ್ಸಿಡೇಷನ್ ನಂಬರ್. ನೋಡಿ, ಇಲ್ಲಿ ಆಕ್ಸಿಡೇಷನ್ ನಂಬರ್ ಆಫ್ ಏನು? ನಿಮಗೆ ಕ್ಲೋರಿನ್ -1. ಕ್ಲೋರಿನ್ -1 ಇದೆ. 100% ಅಲ್ಲ, 99% ಕರೆಕ್ಟು. 99% ಕರೆಕ್ಟಾ? ಯಾಕೆ ಸರ್? 1% 1% ರಾಂಗ್ ಆಗಲ್ಲ, ಚೇಂಜ್ ಆಗುತ್ತೆ. ತುಂಬ ರೇರ್ ಕೇಸಲ್ಲಿ ಆಕ್ಸಿಡೇಷನ್ ನಂಬರ್ ಚೇಂಜ್ ಆಗುತ್ತೆ. ರಿಪೀಟ್ ಮಾಡ್ತೀನಿ ನೋಡಿ. ಈಗ ಇಲ್ಲಿ ಏನು ಆಕ್ಸಿಡೇಷನ್ ನಂಬರ್, ನಾವೆಲ್ಲ ಏನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡು ಆಕ್ಸಿಡೇಷನ್ ನಂಬರ್ ಹೇಳ್ತೀವಲ್ಲ, ನೋಡಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತೀರಾ, ಅದರಿಂದ ನಮ್ಗೆ ಆಕ್ಸಿಡೇಷನ್ ನಂಬರ್ ಗೊತ್ತಾಗುತ್ತೆ. ಆ ಆಕ್ಸಿಡೇಷನ್ ನಂಬರು 99% ಕರೆಕ್ಟ್, 99% ಕರೆಕ್ಟ್. 1% ರಾಂಗ್ ಅಲ್ಲ. 1% ತುಂಬ ರೇರ್ ಕೇಸಲ್ಲಿ ಚೇಂಜ್ ಆಗುತ್ತೆ. 1% ಏನಾಗುತ್ತೆ? ತುಂಬ ರೇರ್ ಕೇಸಲ್ಲಿ ಚೇಂಜ್ ಆಗುತ್ತೆ. ರೇರ್ ಕೇಸಲ್ಲಿ ಚೇಂಜ್ ಆಗುತ್ತೆ. ಆ ಚೇಂಜ್ ಆಗೋದನ್ನೇ ತುಂಬ ಹೈಲೈಟ್ ಮಾಡ್ತಾರೆ.
ಅಲ್ಲಿ ಗೊತ್ತಾಗ್ತಾ ಇದೆಯಾ? ಆಕ್ಸಿಡೇಷನ್ ನಂಬರ್ ನಿಮ್ಗೇನು ಪ್ರೂಫ್ ಇದೆ ಅದು ನೋಡಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡು ಅದು 99% ಕರೆಕ್ಟ್, ಇನ್ನೊಂದು ಪರ್ಸೆಂಟ್ ರಾಂಗ್ ಅಲ್ಲ, ಇನ್ನೊಂದು ಪರ್ಸೆಂಟ್ ಚೇಂಜ್ ಆಗುತ್ತೆ. ಇನ್ ರೇರ್ ಕೇಸಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ಸಮ್ ಆಫ್ ದಿ ಎಲಿಮೆಂಟ್ಸ್ ಇಸ್ ಗೋಯಿಂಗ್ ಟು ವೇರಿ ಆಗುತ್ತೆ, ಚೇಂಜ್ ಆಗುತ್ತೆ. ಸೊ ಅದಕ್ಕೆ ಯಾವುದು ಚೇಂಜ್ ಆಗುತ್ತೆ ನಾನು ನಿಮಗೆ ಪ್ರೂಫ್ ಕೊಡ್ತೀನಿ ಈಗ. ನೆಕ್ಸ್ಟ್ ನೋಡ್ಕೊಳ್ಳಿ, ಈಗ ಆಕ್ಸಿಡೇಷನ್ ನಂಬರ್ ಆಫ್ ಕಾರ್ಬನ್ ನೆನ್ಪಿಟ್ಕೊಳ್ಳಿ. ಆಕ್ಸಿಡೇಷನ್ ನಂಬರ್ ಆಫ್ ಕಾರ್ಬನ್ ಏನು 4. ಆಕ್ಸಿಡೇಷನ್ ನಂಬರ್ ಆಫ್ ಕಾರ್ಬನ್ 4. ತಪ್ಪು ನಾನು ಹೇಳಿದ್ದು. ಹೆಂಗೆ? ವೇಲೆನ್ಸಿ ಆಫ್ ಕಾರ್ಬನ್ 4, ಅಲ್ಲಿಗೆ ಆಕ್ಸಿಡೇಷನ್ ನಂಬರ್ ನೆನ್ಪಿಟ್ಕೊಳ್ಳಿ. ಯಾವಾಗಲೂ ಆಕ್ಸಿಡೇಷನ್ ನಂಬರ್ ಹೇಳಬೇಕಾದ್ರೆ ವಿತ್ ಸೈನ್ ಹೇಳಲೇಬೇಕು ನೀವು, ವಿತ್ ಸೈನ್ ನೀವು ಹೇಳಲೇಬೇಕು. ನೋಡಿ, ಆಕ್ಸಿಡೇಷನ್ ನಂಬರ್ ಆಫ್ ಕಾರ್ಬನ್ ಅಂತ ಹೇಳಿದಾಗ +4 ಆರ್ -4 ಅಂತ ಹೇಳಿ, ವೇಲೆನ್ಸಿ ಅಂತ ಹೇಳಿದಾಗ 4 ಅಂತ ಹೇಳಬೇಕು. ಗೊತ್ತಾಗ್ತಾ ಇದೆಯಾ? ನೋಡಿ, ಸುಮ್ಮನೆ ನಾನೇ ಹೇಳ್ಬಿಟ್ರೆ ನಿಮಗೆ ಎಲ್ಲಿ ನೋಡಿ ಏನು ಸರ್ ಇದು 4 ಅಂದರೆ ದ ವೇಲೆನ್ಸಿ ಆಫ್ ಕಾರ್ಬನ್ 4 ಅಂದರೆ ವೇಲೆನ್ಸಿ ಅಂದರೆ ನಂಬರ್ ಆಫ್ ಬಾಂಡ್ಸ್. ಒಂದು ಕಾರ್ಬನ್ 4 ಜೊತೆ ಬಾಂಡ್ ಆಗುತ್ತೆ. ಹೆಂಗೆ ಸರ್, ಹೆಂಗೆ ಹೇಳ್ತೀರಾ ಅದನ್ನು? ತುಂಬ ಸಿಂಪಲ್. ಕಾರ್ಬನ್ ಅಟಾಮಿಕ್ ನಂಬರ್ ಎಷ್ಟು? ಅಟಾಮಿಕ್ ನಂಬರ್ ಆಫ್ ಕಾರ್ಬನ್ 6. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ತೀನಿ. 1s2 ನೋಡಿ, 2s2 2p2 ನೋಡಿ, 2 2 2 6 ಎಲೆಕ್ಟ್ರಾನ್ಸ್ ಆಯ್ತಾ? ಔಟ್ರ್ ಮೋಸ್ಟ್ ರೌಂಡ್ ಮಾರ್ಕ್ ಹಾಕಿ. ನೋಡಿ, 2 + 2 ಎಷ್ಟಿದೆ? 4 ಇದೆ. 8 ಆಗೋದಕ್ಕೆ ಇನ್ನೂ ಎಷ್ಟು ಬೇಕು? 8 ಆಗೋದಕ್ಕೆ ಇನ್ನೂ ಎಷ್ಟು ಬೇಕು ಅಂದರೆ ಸರ್ ಇನ್ನೂ 4 ಬೇಕು ಸರ್. 8 ಎಲೆಕ್ಟ್ರಾನ್ಸ್ ನೋಡಿ, ಇಲ್ಲಿ 2 + 2 4 ಇದೆ. 8 ಎಲೆಕ್ಟ್ರಾನ್ಸ್ ಆಗೋದಕ್ಕೆ ಇನ್ನೂ 4 ಎಲೆಕ್ಟ್ರಾನ್ಸ್ ಕಡಿಮೆ ಇದೆ ಸರ್. ಕಡಿಮೆ ಇದೆಯಾ? ಸೊ C is equal to -4 ಅಂತ ಬರ್ಕೊಳ್ಳಿ. ಸೊ ದಿ ಆಕ್ಸಿಡೇಷನ್ ನಂಬರ್ ಆಫ್ ಕಾರ್ಬನ್ is -4. ದಿ ಆಕ್ಸಿಡೇಷನ್ ನಂಬರ್ ಆಫ್ ಕಾರ್ಬನ್ is -4 ಬಟ್ ದ ವೇಲೆನ್ಸಿ ಆಫ್ ಕಾರ್ಬನ್ is 4. ಓಕೆನಾ? ಅಲ್ಲಿಗೆ ಆಕ್ಸಿಡೇಷನ್ ನಂಬರ್ ಹೇಳಬೇಕಾದ್ರೆ ವಿತ್ ಸೈನ್ ಹೇಳಬೇಕು ನೀವು, ವಿತ್ ಸೈನ್ ಹೇಳಬೇಕು. ಇನ್ ಕೇಸ್ ನೀವು ಫಸ್ಟ್ 2 ಎಲೆಕ್ಟ್ರಾನ್ಸ್ನ ಸ್ಟೇಬಲ್ ಅಂತ ಕನ್ಸಿಡರ್ ಮಾಡಿದ್ರೆ 2 + 2 4 ಎಕ್ಸ್ಟ್ರಾ ಇದೆ. ಸೊ ಆಕ್ಸಿಡೇಷನ್ ನಂಬರ್ ಆಫ್ ಕಾರ್ಬನ್ +4 ಆಗುತ್ತೆ. ನೋಡಿ, ಆಕ್ಸಿಡೇಷನ್ ನಂಬರ್ ಆಫ್ ಕಾರ್ಬನ್ +4 ಆಗುತ್ತೆ, -4 ಆಗುತ್ತೆ ಅಲ್ವಾ? ನೋಡಿ ಎಷ್ಟು ಈಸಿಯಾಗಿ ಗೊತ್ತಾಗ್ತಾ ಇದೆ ಸರ್. ಆಕ್ಸಿಡೇಷನ್ ನಂಬರ್ ಆಫ್ ಕಾರ್ಬನ್ +4 ಇಲ್ಲ -4 ಅಲ್ವಾ? ನೋಡಿ, ನೆಕ್ಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಆಕ್ಸಿಡೇಷನ್ ನಂಬರ್ ಆಫ್ ಕಾರ್ಬನ್ ಚೇಂಜ್ ಆಗ್ತಾ ಇರುತ್ತೆ ನೋಡಿದ್ರ, ಅದರ ಚೇಂಜ್ ಆಗೋದನ್ನೇ ಹೈಲೈಟ್ ಮಾಡೋದು. ಈ ಥರ ತುಂಬ ಸಿಂಪಲ್. ಒಂದು ಆಟಮ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ಳಿ. ಔಟ್ರ್ ಮೋಸ್ಟಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ನೋಡಿ. ಔಟ್ರ್ ಮೋಸ್ಟ್ ಅಂದರೆ ಲಾಸ್ಟಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ನೋಡಿ. ಸರ್ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 8ನ ಸ್ಟ್ಯಾಂಡರ್ಡ್ ಆಗಿ ತೊಗೊಳ್ಳಿ. 8 ಸ್ಟ್ಯಾಂಡರ್ಡ್ ನಂಬರ್. ಔಟ್ರ್ ಮೋಸ್ಟ್ ಚೆಕ್ ಮಾಡಿ. ಸರ್ 6 ಇದೆ ಸರ್. 6 ಇದೆಯಾ? 8 ಆಗೋದಕ್ಕೆ ಇನ್ನೂ 2 ಕಡಿಮೆ ಇದೆ. ಸೊ ಆಕ್ಸಿಡೇಷನ್ ನಂಬರ್ -2. ಸರ್ 8 ಆದಮೇಲೆ 1 ಎಕ್ಸ್ಟ್ರಾ ಇದೆ ಸರ್. 1 ಎಕ್ಸ್ಟ್ರಾ ಇದೆಯಾ? ಸೊ ಆಕ್ಸಿಡೇಷನ್ ನಂಬರ್ +1. ನೋಡಿ, ತುಂಬ ಸಿಂಪಲ್. 2 + 2 4 ಇದೆ. 8 ಆಗೋದಕ್ಕೆ ಇನ್ನೂ 4 ಬೇಕು, ಕಡಿಮೆ ಇದೆ, -4 ಅಂತ ಬರ್ಕೊಂಡೆ. ಇಷ್ಟೇ ಆಕ್ಸಿಡೇಷನ್ ನಂಬರ್ ಹೇಳೋದು. ನೆಕ್ಸ್ಟ್ ನೋಡಿ, ಇದನ್ನು ನೀವು ಸ್ಟೇಬಲ್ ಅಂತ ಕನ್ಸಿಡರ್ ಮಾಡಿದ್ರೆ 2 + 2 4 ಎಕ್ಸ್ಟ್ರಾ ಇದೆ. 4 ಎಕ್ಸ್ಟ್ರಾ ಇದೆಯಾ? ಸೊ C +4. ಆಕ್ಸಿಡೇಷನ್ ನಂಬರ್ ಹೇಳಬೇಕಾದ್ರೆ ಕಂಪಲ್ಸರಿ ಸೈನ್ ಹೇಳಲೇಬೇಕು ನೀವು. ವೇಲೆನ್ಸಿ ಹೇಳ್ಬೇಕಾದ್ರೆ ವಿತೌಟ್ ಸೈನು. ತುಂಬ ಸಿಂಪಲ್. ನೋಡ್ಕೊಳ್ಳಿ, ನಾನು ಅದು ಆಕ್ಸಿಡೇಷನ್ ನಂಬರ್ ಆಫ್ ಮೆಗ್ನೀಷಿಯಮ್ +2, ವೇಲೆನ್ಸಿ 2. ದಿ ಆಕ್ಸಿಡೇಷನ್ ನಂಬರ್ ಆಫ್ ಕ್ಯಾಲ್ಶಿಯಂ +2, ದ ವೇಲೆನ್ಸಿ is 2. ವೇಲೆನ್ಸಿ ಅಂದರೆ ನಂಬರ್ ಆಫ್ ಬಾಂಡ್ಸ್. ಹಂಗಂದ್ರೆ ಒಂದು ಕ್ಯಾಲ್ಶಿಯಮ್ ಇಬ್ಬರು ಜೊತೆ ಬಾಂಡ್ ಆಗುತ್ತೆ. ನೋಡಿ, ದ 1 ಮೆಗ್ನೀಷಿಯಮ್ ಆಟಮ್ ಕ್ಯಾನ್ ಕಂಬೈನ್ ವಿತ್ 2 ಅದರ್ ಆಟಮ್ಸ್. ದ ವೇಲೆನ್ಸಿ ಆಫ್ ಮೆಗ್ನೀಷಿಯಮ್ 2. ನೋಡಿ, ದ ವೇಲೆನ್ಸಿ ಆಫ್ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡೀನ್. ವೇಲೆನ್ಸಿ ಅಂದಾಗ ನೀವು ಸೈನ್ ಹೇಳಬಾರ್ದು. ಸೊ ದ ವೇಲೆನ್ಸಿ is 1 ಬಟ್ ಆಕ್ಸಿಡೇಷನ್ ನಂಬರ್ is -1. ಗೊತ್ತಾಯ್ತಲ್ವಾ? ಬಾಯ್ಸ್ ಗರ್ಲ್ಸ್ ಸ್ವಲ್ಪ ಹಾಗೆ ಅಬ್ಸರ್ವ್ ಮಾಡಿ. 30 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ. ತುಂಬ ನೀಟಾಗಿ ಒಂದ್ಸಲ ಬರ್ಕೊಳ್ಳಿ. ನಾನು ನಿಮ್ಗೆ ಸ್ವಲ್ಪ ಟೈಮ್ ಕೊಡ್ತೀನಿ. ಬಾಯ್ಸ್ ಗರ್ಲ್ಸ್, ಈಗ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಷನ್ ಮಾಡೋಣ. ಬೇರೆ ಎಲಿಮೆಂಟ್ಸ್ದು ಯಾವ ಥರ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋದು? ಅಲ್ಲಿಗೆ ಹೆಡಿಂಗ್ ಏನು? ಕ್ಯಾಲ್ಕುಲೇಷನ್ ಆಫ್ ದಿ ಆಕ್ಸಿಡೇಷನ್ ನಂಬರ್. ಕ್ಯಾಲ್ಕುಲೇಷನ್ ಆಫ್ ದಿ ಆಕ್ಸಿಡೇಷನ್ ನಂಬರ್. ಎಸ್, ಈಗ ನಿಮಗೆ ಒಂದು ಲೆಂತಿ ಮೆಥಡು ಹೇಳ್ತೀನಿ ಬೋರ್ಡ್ ಎಕ್ಸಾಮ್ಗೆ. ಎಂಟ್ರೆನ್ಸ್ ಎಕ್ಸಾಮ್ಗೆ ಶಾರ್ಟ್ ಕಟ್ಟು ಹೇಳ್ಕೊಡ್ತೀನಿ. ತುಂಬ ಸಿಂಪಲ್. ಈಗ ಬೋರ್ಡ್ ನೋಡ್ತಾ ಇರೋ ಎಲ್ಲರೂ. ಈಗ KMnO4 potassium permanganate. Potassium permanganate. Calculate the oxidation number of manganese in KMnO4. Calculate the oxidation number of Mn in simple manganese in KMnO4. ಅಂದರೆ ಅವ್ರು ಕೊಟ್ಟಿರೋ ಫಾರ್ಮುಲಾ KMnO4. ಅದರಲ್ಲಿ Mn ಆಕ್ಸಿಡೇಷನ್ ನಂಬರ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ನೀವು ಆನ್ಸರ್ ಮಾಡ್ಕೊಂಡು ಬರ್ತೀರಾ? ನೋಡಿ, ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಗ್ರೂಪ್ 1 ಎಲಿಮೆಂಟ್ಸ್ ಆಕ್ಸಿಡೇಷನ್ ನಂಬರ್ +1, ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ -2. ತುಂಬ ಸಿಂಪಲ್ ಆಗಿ ಹೇಳ್ಕೊಂಬನಿ. ಪೊಟ್ಯಾಷಿಯಂ ಆಕ್ಸಿಡೇಷನ್ ನಂಬರ್ ಎಷ್ಟು? +1. ಆಕ್ಸಿಡೇಷನ್ ನಂಬರ್ ಆಫ್ ಪೊಟ್ಯಾಷಿಯಂ +1. ಹೌ ಮೆನಿ ಪೊಟ್ಯಾಷಿಯಂ? 1 ಪೊಟ್ಯಾಷಿಯಂ ಇದೆ. ಆಕ್ಸಿಡೇಷನ್ ನಂಬರ್ ಆಫ್ ಮ್ಯಾಂಗನೀಸ್ ಗೊತ್ತಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯಾವ್ದ್ರದ್ದು ಆಕ್ಸಿಡೇಷನ್ ನಂಬರ್ ಗೊತ್ತಿಲ್ಲ, ಲೆಟ್ ಇಟ್ ಬಿ, ನೀವು ಅದನ್ನ X ಅಂತ ಅನ್ಕೊಳ್ಳಿ. ಯಾವ ಎಲಿಮೆಂಟ್ ಆಕ್ಸಿಡೇಷನ್ ನಂಬರ್ ನೀವು ಕ್ಯಾಲ್ಕುಲೇಷನ್ ಮಾಡಕ್ ಹೋಗ್ತಾ ಇದ್ದೀರಾ ಅದನ್ನ X ಅಂತ ಅನ್ಕೋಬೇಕು. ಸೊ ಆಕ್ಸಿಡೇಷನ್ ನಂಬರ್ ಆಫ್ ಮ್ಯಾಂಗನೀಸ್ ಗೊತ್ತಿಲ್ಲ, ಲೆಟ್ ಇಟ್ ಬಿ X. ಅದನ್ನ X ಅನ್ಕೊಂಡಿದೀನಿ. ಸೊ ಎಷ್ಟಿದೆ ಮ್ಯಾಂಗನೀಸ್? 1 ಮ್ಯಾಂಗನೀಸ್ ಇದೆ. ಆಕ್ಸಿಡೇಷನ್ ನಂಬರ್ ಆಫ್ O ಎಷ್ಟು? -2. ಎಷ್ಟಿದೆ ಆಕ್ಸಿಜನ್? 4 ಆಕ್ಸಿಜನ್ ಇದೆ. ಇಸ್ ಈಕ್ವಲ್ ಟು 0.
ಯಾಕೆ 0 ಬರ್ಕೊಂಡೆ? ಅವ್ರು ಏನು ಚಾರ್ಜ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಅಂದ್ರೆ 0 ಅಂತ ಬರ್ಕೊಂಡೆ. ರಿಪೀಟ್ ಮಾಡ್ತೀನಿ ನೋಡಿ, ಫಸ್ಟ್ ಸ್ಟೆಪ್ ಮಾತ್ರ PU ಲೆವೆಲ್ಗೆ ಇರೋದು, ಈ ನೆಕ್ಸ್ಟ್ ಎಲ್ಲ ಪ್ರೈಮರಿ ಸ್ಕೂಲ್ ಬಂದ್ಬಿಡುತ್ತೆ. ತುಂಬಾ ಸಿಂಪಲ್ ನೋಡಿ. ಪೊಟ್ಯಾಷಿಯಮ್ ಆ ಆಟಮ್ದು ಆಕ್ಸಿಡೇಷನ್ ನಂಬರ್ ಬರ್ಕೊಂಡೆ, ಮತ್ತೆ ಎಷ್ಟಿದೆ ಅಂತ ಬರ್ಕೊಂಡೆ. ಪೊಟ್ಯಾಷಿಯಂ ಆಕ್ಸಿಡೇಷನ್ ನಂಬರ್ +1. ಎಷ್ಟಿದೆ ಪೊಟ್ಯಾಷಿಯಮ್? 1 ಪೊಟ್ಯಾಷಿಯಂ ಇದೆ. ಪೊಟ್ಯಾಷಿಯಂ ಆಕ್ಸಿಡೇಷನ್ ನಂಬರ್ +1. ಎಷ್ಟಿದೆ ಪೊಟ್ಯಾಷಿಯಂ? 1 ಪೊಟ್ಯಾಷಿಯಂ ಇದೆ. ಅದು ಗೊತ್ತಾಯ್ತಲ್ವಾ? ತುಂಬಾ ಸಿಂಪಲ್. ಎಷ್ಟು ಆಟಮ್ದು ಆಕ್ಸಿಡೇಷನ್ ನಂಬರ್ ಬರ್ಕೊಳ್ಳಿ, ಆಮೇಲೆ ಎಷ್ಟು ಆಟಮ್ಸ್ ಇದೆ ಅಂತ ಬರ್ಕೊಳ್ಳಿ. ಪೊಟ್ಯಾಷಿಯಂ ಆಕ್ಸಿಡೇಷನ್ ನಂಬರ್ +1. ಎಷ್ಟಿದೆ ಪೊಟ್ಯಾಷಿಯಂ? 1 ಪೊಟ್ಯಾಷಿಯಂ. ಮ್ಯಾಂಗನೀಸ್ ಆಕ್ಸಿಡೇಷನ್ ನಂಬರ್ ಗೊತ್ತಿಲ್ಲ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮ್ಯಾಂಗನೀಸ್ ಆಕ್ಸಿಡೇಷನ್ ನಂಬರ್ ಗೊತ್ತಿಲ್ಲ, ಸೊ ಲೆಟ್ ಇಟ್ ಬಿ ಎಕ್ಸ್. ಸೊ ಮ್ಯಾಂಗನೀಸ್ ಎಷ್ಟಿದೆ? 1 ಮ್ಯಾಂಗನೀಸ್ ಇದೆ. ಆಕ್ಸಿಡೇಷನ್ ನಂಬರ್ ಆಫ್ O -2, 4O ಇದೆ ನೋಡಿ, 4 ನೋಡಿ. ಆಕ್ಸಿಡೇಷನ್ ನಂಬರ್ ಆಫ್ O -2 ಎಷ್ಟಿದೆ? 4 ಇದೆ. = 0. ಯಾಕೆ 0? ಏನು ಚಾರ್ಜ್ ಕೊಟ್ಟಿಲ್ಲ. ನೆಕ್ಸ್ಟ್ ನೋಡಿ, ತುಂಬಾ ಸಿಂಪಲ್. ನೆಕ್ಸ್ಟ್ ಎಲ್ಲ ಬಿಡಿ, ಪ್ರೈಮರಿ ಸ್ಕೂಲ್ ಲೆವೆಲ್ ಬಂದ್ಬಿಡುತ್ತೆ. +1 ಬರ್ಕೊಳ್ತೀನಿ. ನೆಕ್ಸ್ಟ್ ನೋಡಿ +x. ನೆಕ್ಸ್ಟ್ ನೋಡಿ 4 2s ಯಾವ 8? -8. -8 = 0. +1 -8 ಏನಾಯ್ತು ಅಲ್ಲಿಗೆ? x - 7 = 0. ನೆಕ್ಸ್ಟ್ x +7. x ಅಂದ್ರೆ ಯಾರು? ಮ್ಯಾಂಗನೀಸ್. ಮ್ಯಾಂಗನೀಸ್ +7. ದಿ ಆಕ್ಸಿಡೇಷನ್ ನಂಬರ್ ಆಫ್ ಮ್ಯಾಂಗನೀಸ್ ಇನ್ KMnO4 is +7. ಇದು ನಿಮ್ಗೆ ಒಂದು ಸ್ಟ್ಯಾಂಡರ್ಡ್ ಮೆಥಡ್ ನಾ ಹೇಳ್ಕೊಟ್ಟಿದ್ದು. ಸರ್ ಈಗ ಶಾರ್ಟ್ ಕಟ್ ಹೇಳ್ಕೊಡಿ ಸರ್. ಶಾರ್ಟ್ ಕಟ್ ಹೇಳ್ಕೊಡ್ಬೇಕು. ನಿಮ್ಗೆ ಏನ್ ಗೊತ್ತಿರೋದು? ನಾ ಹೇಳ್ದೆ ಆಗ್ಲೇನೆ, ಒಂದು ಫಾರ್ಮುಲಾ ಬರೆದಾಗ ಆ ಫಾರ್ಮುಲಾದಲ್ಲಿರೋ ಆಟಮ್ದು ಆಕ್ಸಿಡೇಷನ್ ನಂಬರ್ ಅಲ್ಲಿ ಅಡಿಷನ್ ಮಾಡಿದ್ರೆ ಫೈನಲ್ ಆನ್ಸರ್ ಏನ್ ಬರಬೇಕು? 0 ಬರಬೇಕು. ಸ್ಪೀಡ್ ಆನ್ಸರ್ ಮಾಡ್ಕೊಂಬನಿ, ನೀವೇ ಆನ್ಸರ್ ಮಾಡಿ, ರಿಪ್ಲೈ ಮಾಡಿ ಅಲ್ಲಿಂದಾನೆ. ಆಕ್ಸಿಡೇಷನ್ ನಂಬರ್ ಆಫ್ ಪೊಟ್ಯಾಷಿಯಂ +1. ಆಕ್ಸಿಡೇಷನ್ ನಂಬರ್ ಆಫ್ O -2. ಆಕ್ಸಿಡೇಷನ್ ನಂಬರ್ ಆಫ್ O -2 ಎಷ್ಟಿದೆ? ಆಕ್ಸಿಜನ್ 4 ಇದೆ. ಒಂದು ಓಗೆ -2 ಆದ್ರೆ 4 ಓಗೆ -8. ಪೊಟ್ಯಾಷಿಯಂ ಆಕ್ಸಿಡೇಷನ್ ನಂಬರ್ +1. ಆಕ್ಸಿಡೇಷನ್ ನಂಬರ್ ಆಫ್ O -2, 4 ಓಗೆ -8. ತುಂಬಾ ಸಿಂಪಲ್ ನೋಡಿ. ಯಾವ ನಂಬರ್ ಹಾಕಿದ್ರೆ 0 ಆಗುತ್ತೆ? ಇಲ್ಲಿ ಯಾವ ನಂಬರ್ ಹಾಕಿದ್ರೆ 0 ಆಗುತ್ತೆ? ನೀವೇ ಹೇಳಿ, ಯಾವ ನಂಬರ್ ಹಾಕ್ಲಿ 0 ಆಗೋದಕ್ಕೆ? ಯಾವ್ದು ಹಾಕ್ಲಿ? ಎಸ್, +7 ಹಾಕಿದ್ರೆ 0 ಆಗುತ್ತೆ ನೋಡಿ. +7. ಸಾರ್ ಇದು 1 ನಿಮಿಷ ಬೇಕು, ಇದು 1 ಸೆಕೆಂಡ್ ಸಾಕು. ಇದು 1 ನಿಮಿಷ ಬೇಕು, ಇದು 1 ಸೆಕೆಂಡ್ ಸಾಕು. ಇದು ಎಂಟ್ರೆನ್ಸ್ ಎಕ್ಸಾಮ್ಗೆ, ಇದು ಬೋರ್ಡ್ ಎಕ್ಸಾಮ್ಗೆ. ಸರಿನಾ? ನೋಡಿ ಎಷ್ಟು ಸಿಂಪಲ್. ಹ್ಞೂ ಸರ್, ನೋಡಿ ನಮಗೆ ಮ್ಯಾಂಗನೀಸ್ ಆಕ್ಸಿಡೇಷನ್ ನಂಬರೇ ಗೊತ್ತಿರಲಿಲ್ಲ. ಫ್ರಮ್ ದಿಸ್ ಫಾರ್ಮುಲಾ ವಿ ಕಮ್ ಟು ನೋ ದಿ ಆಕ್ಸಿಡೇಷನ್ ನಂಬರ್ ಆಫ್ ಮ್ಯಾಂಗನೀಸ್. ಓಕೆನಾ? ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್. ಏನು ಒನ್ ಮೋರ್ ಎಕ್ಸಾಂಪಲ್ ನೋಡ್ಕೊಳ್ಳಿ. K2Cr2O7 potassium dichromate. So calculate the oxidation number of chromium. Calculate the oxidation number of chromium in K2Cr2O7 potassium dichromate. Next ನೋಡಿ ಬರ್ಕೊಳ್ತೀನಿ. Potassium oxidation number +1. How many potassium? 2 potassium. Oxidation number of potassium ನೋಡಿ. Oxidation number of potassium +1. ಎಷ್ಟಿದೆ ಪೊಟ್ಯಾಷಿಯಂ? 2 potassium ಇದೆ. ಪ್ಲಸ್ ಆಕ್ಸಿಡೇಷನ್ ನಂಬರ್ ಆಫ್ ಕ್ರೋಮಿಯಂ ಗೊತ್ತಿಲ್ಲ. ಸೊ ಯಾವುದು ಗೊತ್ತಿಲ್ಲ ಅದೇನು ಅನ್ಕೋಬೇಕು? X. ಲೆಟ್ ಇಟ್ ಬಿ X. ಸೊ ಆಕ್ಸಿಡೇಷನ್ ನಂಬರ್ ಆಫ್ ಕ್ರೋಮಿಯಂ ಗೊತ್ತಿಲ್ಲ, ಲೆಟ್ ಇಟ್ ಬಿ X. ಹೌ ಮೆನಿ ಕ್ರೋಮಿಯಂ? 2 ಕ್ರೋಮಿಯಂ ನೋಡಿ. 2 ಕ್ರೋಮಿಯಂ ಬರ್ಕೊಂಡೆ. ಪ್ಲಸ್ ಆಕ್ಸಿಡೇಷನ್ ನಂಬರ್ ಆಫ್ O. ಆಕ್ಸಿಡೇಷನ್ ನಂಬರ್ ಆಫ್ O -2. ಎಷ್ಟಿದೆ ಆಕ್ಸಿಜನ್? 7 ಆಕ್ಸಿಜನ್ ಇದೆ. = 0. ಓಕೆನಾ? ನೆಕ್ಸ್ಟ್ ನೋಡಿ, ಈಗ ಪೊಟ್ಯಾಷಿಯಂ ಇನ್ನೊಂದ್ಸಲ ರಿಪೀಟ್ ಮಾಡ್ತೀವಿ ನೋಡಿ. ಆಕ್ಸಿಡೇಷನ್ ನಂಬರ್ ಆಫ್ ಪೊಟ್ಯಾಷಿಯಂ +1. ಹೌ ಮೆನಿ ಪೊಟ್ಯಾಷಿಯಂ? 2 ಪೊಟ್ಯಾಷಿಯಂ. ಆಕ್ಸಿಡೇಷನ್ ನಂಬರ್ ಆಫ್ ಕ್ರೋಮಿಯಂ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಲೆಟ್ ಇಟ್ ಬಿ X. ಯಾವ್ದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ X ಅಂತ ಅನ್ಕೊಳ್ಳಿ. ಕ್ರೋಮಿಯಂ ಆಕ್ಸಿಡೇಷನ್ ನಂಬರ್ ನೋಡಿ. ಕ್ರೋಮಿಯಂ ಆಕ್ಸಿಡೇಷನ್ ನಂಬರ್ ಗೊತ್ತಿಲ್ಲ, ಲೆಟ್ ಇಟ್ ಬಿ X. ಹೌ ಮೆನಿ ಕ್ರೋಮಿಯಂ? 2 ಕ್ರೋಮಿಯಂ. ಆಕ್ಸಿಡೇಷನ್ ನಂಬರ್ ಆಫ್ O -2. ಆಕ್ಸಿಡೇಷನ್ ನಂಬರ್ ಆಫ್ O -2 ಎಷ್ಟಿದೆ ಆಕ್ಸಿಜನ್? 7 ಆಕ್ಸಿಜನ್ ಇದೆ. ನೆಕ್ಸ್ಟ್ ಆನ್ಸರ್ ಮಾಡ್ಕೊಂಬನ್ನಿ. +2 +2x +2x. ನೆಕ್ಸ್ಟ್ 7 2s -14 ನೋಡಿ. 7 2s -14. ಓಕೆನಾ? ನೆಕ್ಸ್ಟ್ ಹೇಳ್ಕೊಂಬನ್ನಿ. -14 +12 ಏನಾಯ್ತು? 2x -12 = 0. ನೆಕ್ಸ್ಟ್ ಹೇಳಿ ನೋಡೋಣ. X +12/2. ಓಕೆನಾ? 2 1s are 2 6. ಅಲ್ಲಿಗೆ X +6. What is X? X is chromium. The oxidation number of chromium is +6 ನೋಡಿ. ಆಕ್ಸಿಡೇಷನ್ ನಂಬರ್ ಆಫ್ ಕ್ರೋಮಿಯಂ is +6. ಈಗ ಶಾರ್ಟ್ ಕಟ್ ಹೇಳ್ಕೊಂಬನಿ. ಈಗ ಶಾರ್ಟ್ ಕಟ್ ಆನ್ಸರ್ ನೋಡಿ. ನಾನು ಕೇಳಿದಾಗ ಅದಕ್ಕೆ ಮಾತ್ರ ಆನ್ಸರ್ ಮಾಡಿ, ತುಂಬಾ ಈಸಿ ಆಗಿಬಿಡ್ತೀನಿ ನೋಡಿ. ದ ಪೊಟ್ಯಾಷಿಯಂ ಆಕ್ಸಿಡೇಷನ್ ನಂಬರ್ +1. 2 ಪೊಟ್ಯಾಷಿಯಂಗೆ +2. ಆಕ್ಸಿಡೇಷನ್ ನಂಬರ್ ಆಫ್ O -2. 7 ಆಕ್ಸಿಜನ್ಗೆ -14 ನೋಡಿ. 1 ಪೊಟ್ಯಾಷಿಯಂಗೆ +1, 2 ಪೊಟ್ಯಾಷಿಯಂಗೆ +2, 1 ಹೋಗಿ ಆಕ್ಸಿಡೇಷನ್ ನಂಬರ್ -2, 7 ಆಕ್ಸಿಜನ್ಗೆ -14 ಆಗುತ್ತೆ. ಒಂದು ನಿಮಿಷ, ಇಲ್ಲಿ ಆನ್ಸರ್ ಹೇಳ್ಬಾರ್ದು, ಇಲ್ಲಿ
ಕೇಳಿಸ್ಕೊಳ್ಳಿ, ಇಲ್ಲಿ ಯಾವ ನಂಬರ್ ಹಾಕಿದ್ರೆ 0 ಆಗುತ್ತೆ. ನಾನು ಕೇಳಿದ ಕ್ವಶನ್ ಏನು, ಇಲ್ಲಿ ಯಾವ ನಂಬರ್ ಹಾಕಿದ್ರೆ 0 ಆಗುತ್ತೆ. ನೋಡಿ 6 ಅಂದ್ರೆ ರಾಂಗ್ ಆಗುತ್ತೆ. ನಾನು ಕೇಳ್ತಿರೋ ಕ್ವಶನ್ಗೆ ಈ ಆನ್ಸರ್ ರಾಂಗ್ ಆಗುತ್ತೆ. ನಾನು ಕೇಳಿದ್ದೇನು, ಯಾವ ನಂಬರ್ ಹಾಕಿದ್ರೆ 0 ಆಗುತ್ತೆ. ನೋಡಿ +12 - 14. ಸೊ ಯಾವ ನಂಬರ್ ಹಾಕ್ಬೇಕು, ಇಲ್ಲಿ +12 ಹಾಕ್ಬೇಕು. +12 +2 +14 +14 - 14 0. ಓ +12 ಹಾಕಿದ್ರೆ 0 ಆಗುತ್ತೆ. ಫಸ್ಟ್ ಬ್ಯಾಲೆನ್ಸಿಂಗ್ ನಂಬರ್ ಬರೀಬೇಕು ನೀವು. ಯಾವತ್ತು ಫಸ್ಟ್ ಬ್ಯಾಲೆನ್ಸಿಂಗ್ ನಂಬರ್ ಬರೀಬೇಕು, ಆಮೇಲೆ ಚೆಕ್ ಮಾಡಿ. CR2ಗೆ +12 ಆದ್ರೆ ನೋಡಿ, CR2ಗೆ +12 ಆದ್ರೆ 2 ಕ್ರೋಮಿಯಂಗೆ +12 ಆದ್ರೆ 1 ಕ್ರೋಮಿಯಂಗೆ ಎಷ್ಟು ನೋಡಿ, CR2ಗೆ +12, 2 ಕ್ರೋಮಿಯಂಗೆ +12 ಆದ್ರೆ 1 ಕ್ರೋಮಿಯಂಗೆ, ಎಸ್ 1 ಕ್ರೋಮಿಯಂಗೆ ಎಷ್ಟು +6 ಬರುತ್ತೆ. ಅಲ್ಲಿಗೆ ಅಬ್ಸರ್ವ್ ಮಾಡಿ ನಾನು ಕೊಡ್ತಾ ಇರೋ ಎಕ್ಸಾಂಪಲ್ಸ್ ಯಾವ ಥರ ಇದೆ ಅಂತ. ಇಲ್ಲಿ ನೋಡಿ ಒಂದೇ ಆಟಮ್ ಇತ್ತು, ಅದನ್ನು ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿರಿ. ಇಲ್ಲಿ ನೋಡಿ 2 ಆಟಮ್ಸ್ ಇದೆ, ಕ್ರೋಮಿಯಮೇ 2 ಆಟಮ್ಸ್ ಇದೆ. ಸೊ ನಮ್ಗೇನು ಗೊತ್ತಾಯ್ತು, ಫ್ರಮ್ ದಿಸ್ ಎಕ್ಸಾಂಪಲ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಓನ್ಲಿ 1 ಆಟಮ್. ಒಂದ್ರದ್ದು ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ಬೇಕು ನೀವು. ಓಕೆನಾ. ನೋಡಿ ಫಸ್ಟ್ ಬ್ಯಾಲೆನ್ಸಿಂಗ್ ನಂಬರ್ ಬರ್ಕೊಂಡ್ರಿ, ಹ್ಞೂ ಸರ್. ಆಮೇಲೆ CR2ಗೆ +12 ಅದು, ಬರೀ CRಗೆ ಎಷ್ಟು, ಬರೀ CRಗೆ +6. ಅಲ್ಲಿಗೆ ನೋಡಿ X ನೋಡಿ ಇಲ್ಲಿ 2x ಇದೆ, ಇಲ್ಲಿ ಬಂದ ಬರೀ X ತಾನೇ ಆಗಿದ್ದು. ಸೊ ಒಂದು ಆಟಮ್ಗೆ ಎಷ್ಟು +6. ನೋಡೋದು ಎಷ್ಟು ಸಿಂಪಲ್. ಯಾಕೆ ಸರ್ ಇಲ್ಲಿ 0 ಬರ್ಕೊಂಡ್ರಿ, ಯಾಕೆ ಅಲ್ಲಿ 0 ಬರ್ಕೊಂಡೆ ಅಂದರೆ ಅವ್ರು ಏನು ಚಾರ್ಜ್ ಕೊಟ್ಟಿಲ್ಲ, ಅದಕ್ಕೆ 0 ಬರ್ಕೊಂಡೆ. ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್. ಈಗ ನೋಡಿ ಒನ್ ಮೋರ್ ಎಕ್ಸಾಂಪಲ್ ನೋಡಿ. ಎಕ್ಸಾಂಪಲ್ ನಂಬರ್ 3, SO4 - 2 SO4 - 2 ನೋಡಿ. ಎಕ್ಸಾಂಪಲ್ 1, ಎಕ್ಸಾಂಪಲ್ 2, ಎಕ್ಸಾಂಪಲ್ 3. ಎಸ್ಸಿಗೆ ನೋಡ್ಕೊಳ್ಳಿ, ಆಕ್ಸಿಡೇಷನ್ ನಂಬರ್ ಆಫ್ ಸಲ್ಫರ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಲ್ಕುಲೇಟ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಸಲ್ಫರ್ ಇನ್ SO4 - 2. ಸೊ ಸಲ್ಫರ್ ಗೊತ್ತಿಲ್ಲ, ಯಾವ್ದು ಗೊತ್ತಿಲ್ಲ, ಅದನ್ನ X ಅಂತ ಅನ್ಕೊಳ್ಳಿ, ಅದನ್ನ X ಅನ್ಕೊಳ್ಳಿ. ಹೇಳಿ ನೋಡೋಣ. ಸಲ್ಫರ್ ಏನದು X, ಎಷ್ಟಿದೆ ಸಲ್ಫರು, 1 ಸಲ್ಫರ್ ಇದೆ. ಸಲ್ಫರ್ ಆಕ್ಸಿಡೇಷನ್ ನಂಬರ್ ಗೊತ್ತಿಲ್ಲ, ಅದು X. ಎಷ್ಟಿದೆ ಸಲ್ಫರ್, 1 ಸಲ್ಫರ್ ಇದೆ. ಪ್ಲಸ್ ಆಕ್ಸಿಡೇಷನ್ ನಂಬರ್ ಆಫ್ O -2, ಆಕ್ಸಿಡೇಷನ್ ನಂಬರ್ ಆಫ್ O -2 ಎಷ್ಟಿದೆ, ಆಕ್ಸಿಜನ್ 4 ಆಕ್ಸಿಜನ್ ಇದೆ. ಇಸ್ ಈಕ್ವಲ್ ಟು -2. ಸರ್ ಯಾಕೆ -2 ಬರ್ಕೊಂಡಿದ್ದು, ಆಕ್ಸಿಡೇಷನ್ ನಂಬರ್ ಆಫ್ O -2 ಎಷ್ಟಿದೆ, ಆಕ್ಸಿಜನ್ 4 ಆಕ್ಸಿಜನ್ ಇದೆ. ಏನು -2 ಯಾಕೆ ಬರ್ಕೊಂಡಿದ್ದು, ತುಂಬಾ ಸಿಂಪಲ್. ಅವ್ರು ಏನು ಚಾರ್ಜ್ ಕೊಟ್ಟಿದ್ದಾರೆ ಆ ಚಾರ್ಜ್ನ ನೀವು ರೈಟ್ ಸೈಡಲ್ಲಿ ಬರ್ಕೋಬೇಕು. ಅವ್ರು ಏನು ಚಾರ್ಜ್ ಕೊಟ್ಟಿದ್ದಾರೆ, ಪಾಸಿಟಿವ್ ಚಾರ್ಜ್ ಕೊಟ್ಟಿದ್ದಾರಾ, ಪಾಸಿಟಿವ್ ಚಾರ್ಜೇ ಬರ್ಕೊಳ್ಳಿ. ನೆಗೆಟಿವ್ ಚಾರ್ಜ್ ಕೊಟ್ಟಿದ್ದಾರಾ, ನೆಗೆಟಿವ್ ಚಾರ್ಜೇ ಬರ್ಕೊಳ್ಳಿ. ಅವ್ರು ಏನು ಕೊಟ್ಟಿದ್ದಾರೆ ಡೇಟಾ, ಅದನ್ನೇ ಸೇಮ್ ಟು ಸೇಮ್ ಬರ್ಕೋಬೇಕು. ಎಲ್ಲಿ ಬರ್ಕೋಬೇಕು, ರೈಟ್ ಹ್ಯಾಂಡ್ ಸೈಡಲ್ಲಿ ಬರ್ಕೋಬೇಕು. ಮತ್ತೆ ಇಲ್ಲಿ 0 ಬರ್ಕೊಂಡೆ, ಯಾಕೆ 0 ಬರ್ಕೊಂಡೆ, ಅವ್ರು ಏನು ಚಾರ್ಜ್ ಕೊಟ್ಟಿಲ್ಲ. ಇಲ್ಲಿ ಯಾಕೆ 0 ಬರ್ಕೊಂಡೆ, ಅವ್ರು ಏನು ಚಾರ್ಜ್ ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ ಅಂದ್ರೆ 0 ಅಂತ ಬರ್ಕೊಳ್ಳಿ. ಅವ್ರೇನಾದ್ರು ಚಾರ್ಜ್ ಕೊಟ್ಟಿದ್ರೆ, ಅವ್ರು ಏನು ಚಾರ್ಜ್ ಕೊಟ್ಟಿದ್ದಾರೆ ಕಂಪಲ್ಸರಿ ಅದು ರೈಟ್ ಹ್ಯಾಂಡ್ ಸೈಡಲ್ಲೇ ಬರ್ಕೋಬೇಕು. ಪಾಸಿಟಿವ್ನ ಪಾಸಿಟಿವ್ ಚಾರ್ಜೇ ಬರ್ಕೊಳ್ಳಿ, ನೆಗೆಟಿವ್ನೇ ಬರ್ಕೊಳ್ಳಿ. -2 ಕೊಟ್ಟಿದ್ರೆ -2 ಬರ್ಕೊಂಡೆ. ನೆಕ್ಸ್ಟ್ ಈಗ ಆನ್ಸರ್ ಮಾಡಿ. X -8 is equal to ಏನೋ -2. ಓಕೆನಾ. ನೆಕ್ಸ್ಟ್ X is equal to -8 ಹಾಕಿದ್ರೆ ಏನಾಗುತ್ತೆ, +8 ಐತೆ. X is equal to ಏನಾಯ್ತು ಅಲ್ಲಿಗೆ +6. ಓಕೆನಾ. ನೋಡಿ X is equal to +6. X ಅಂದ್ರೆ ಏನು, ಸಲ್ಫರ್ ಏನಾಯ್ತು, ಸಲ್ಫರ್ is equal to +6. ಇದ್ರ ಶಾರ್ಟ್ ಕಟ್ ಹೇಳ್ಕೊಡಿ ಸರ್. ಏನ್ ಶಾರ್ಟ್ ಕಟ್, ತುಂಬಾ ಸಿಂಪಲ್. ಆಕ್ಸಿಡೇಷನ್ ನಂಬರ್ ಆಫ್ O -2, 4 Oಗೆ -8, 1 Oಗೆ -2, 4 Oಗೆ -8. -8 ಬಟ್ ಆಲ್ರೆಡಿ -2 ಕೊಟ್ಟಿದ್ದಾರೆ ಅವರೇನೆ. ಸೊ ಅಲ್ಲಿಗೆ ನೀವು -8 ಬರ್ಕೋಬೇಕಲ್ಲ, -8 ಬರ್ಕೊಳ್ಳೋದು ಬೇಡ. ಅವ್ರು ಎಷ್ಟು ನೆಗೆಟಿವ್ ಚಾರ್ಜ್ ಕೊಟ್ಟಿದ್ದಾರೆ ಅಷ್ಟು ವ್ಯಾಲ್ಯೂ ನೀವು ಕಮ್ಮಿ ಮಾಡಿ. 1 Oಗೆ -2, 4 Oಗೆ -8 ಆಗುತ್ತೆ. ಆಲ್ರೆಡಿ -2 ಡೇಟಾದಲ್ಲೇ ಇದೆ. ಸೊ -2 ಅವರೇ ಕೊಟ್ಟಿದ್ದಾರಲ್ವಾ, ಸೊ -8 ಕೊಟ್ಟು 1 Oಗೆ -2, 4 Oಗೆ -8, -2 ಅವರೇ ಕೊಟ್ಟಿದ್ದಾರೆ. ಅವ್ರು ಎಷ್ಟು ನೆಗೆಟಿವ್ ಚಾರ್ಜ್ ಕೊಟ್ಟಿದ್ದಾರೆ ನೀವು ಅಷ್ಟು ವ್ಯಾಲ್ಯೂನ ಕಮ್ಮಿ ಮಾಡಿ. ಸೊ ಇಲ್ಲಿ -6 ಬರ್ಕೋತೀನಿ. ಅಲ್ಲಿಗೆ ಬ್ಯಾಲೆನ್ಸಿಂಗ್ ನಂಬರ್ ಏನು, +6. ದ ಆಕ್ಸಿಡೇಷನ್ ನಂಬರ್ ಆಫ್ ಸಲ್ಫರ್ +6. ಓಕೆನಾ. ನೋಡಿ 3 ಎಕ್ಸಾಂಪಲ್ಸ್ ಅಬ್ಸರ್ವ್ ಮಾಡಿ ನಾನು ಬರ್ದಿರೋದು. 3 ಎಕ್ಸಾಂಪಲ್ಸ್ ಅಬ್ಸರ್ವ್ ಮಾಡಿ ನಾನು ಬರ್ದಿರೋದು ನೀವು ಏನು ನೋಡಿ. ಇಲ್ಲಿ 1 ಆಟಮ್, ಇಲ್ಲಿ 2 ಆಟಮ್ಸ್ ಇತ್ತು. ಒಂದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ ಅವ್ರು ಏನು ಚಾರ್ಜ್ ಕೊಡೋದು ರೈಟ್ ಹ್ಯಾಂಡ್ ಸೈಡಲ್ಲಿ ಬರ್ಕೋಬೇಕು. ನೋಡಿ ಅಲ್ಲಿಗೆ ಅಬ್ಸರ್ವ್ ಮಾಡಿ. ನಮಗೆ ಸ್ಟಾರ್ಟಿಂಗ್ ಇನ್ಫಾರ್ಮೇಷನ್ ತಗೋಬೇಕಾದ್ರೆ ತುಂಬ ಸಿಂಪಲ್ ತೊಗೊಂಡಿದ್ದು ಆಕ್ಸಿಡೇಷನ್ ನಂಬರ್. ಬೈ ಯೂಸಿಂಗ್ ದಟ್ ನಾವು ನೋಡಿ ತುಂಬ ಹೈಯರ್ ಲೆವೆಲ್ ಕೆಮಿಕಲ್ಸ್ದು ಅದರಲ್ಲಿರುವಂಥ ಆಟಮ್ದು ಆಕ್ಸಿಡೇಷನ್ ನಂಬರ್ನ ಕ್ಯಾಲ್ಕುಲೇಷನ್ ಮಾಡ್ಬೋದು ಅಲ್ವಾ. ಎಸ್ ಬಾಯ್ಸ್ ಗರ್ಲ್ಸ್ 1 ಮಿನಿಟ್ ಟೈಮ್ ಕೊಡ್ತೀನಿ. 3 ಎಕ್ಸಾಂಪಲ್ಸು ಬರ್ಕೋಬೇಕು ಎಲ್ರೂ. ಸುಮ್ಮನೆ ನೀವು ಕ್ಲಾಸ್ ನೋಡ್ತಾ ಇದ್ರೆ ಅಷ್ಟು ಈಸಿಯಾಗಿ ರೀಚ್ ಆಗೋದಿಲ್ಲ. ನಿಮ್ಮೆಲ್ರಿಗೂ ಒಂದು ರಿಕ್ವೆಸ್ಟು, ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು, ಬರ್ಕೋಬೇಕು ನೀಟಾಗಿ. ಸುಮ್ಮನೆ ಬ್ಲ್ಯಾಂಕ್ ಆಗಿ ನೋಡ್ತಿದ್ರೆ ನಿಮಗೂ ಒಂದು ಸ್ವಲ್ಪ ಬೋರ್ ಅಂತ ಅನಿಸುತ್ತೆ ನೋಡಿ. ಅದಕ್ಕೆ ನಿಮಗೆ ಮೊದಲು ಒಂದು 30 ಸೆಕೆಂಡ್ಸ್ 1 ಮಿನಿಟ್ ಬರ್ಕೊಳ್ಳಿ ಅಂತೆಲ್ಲ ಹೇಳೋದು. ಈಗ ತುಂಬ ನೀಟಾಗಿ ಬರ್ಕೊಳ್ಳಿ. ನಿಮಿಷ ಟೈಮ್ ಕೊಡ್ತೀನಿ. ಬಾಯ್ಸ್ ಗರ್ಲ್ಸ್, ನಾ ಆಗಲೇ ಹೇಳಿದೆ, ಏನೋ ಕನ್ಫ್ಯೂಸ್ ಅನ್ನಿಸ್ತು ಯಾವುದೋ ಒಂದು ಲೈನ್. ಏನು
ಆಕ್ಸಿಡೇಷನ್ ನಂಬರು 99% ಕರೆಕ್ಟು, ಇನ್ನು 1% ಅಂತಾನೆ ಹೇಳ್ತಾ ಇದೆ. ಇನ್ನು 1% ಏನಾಗುತ್ತೆ, ಚೇಂಜ್ ಆಗುತ್ತೆ. ಆ ಚೇಂಜ್ ಆಗೋದನ್ನ ಈಗ ಹೈಲೈಟ್ ಮಾಡ್ತೀನಿ ನೋಡಿ. ಓಕೆನಾ, ಹೈಲೈಟ್ ಮಾಡಲ್ಲ ಚೇಂಜ್ ಆಗೋದನ್ನ. ಆ ಎಸ್ ಎ ನೋಡ್ಕೊಳ್ಳಿ. ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಆಕ್ಸಿಜನ್ ಅಟಾಮಿಕ್ ನಂಬರ್ ಎಷ್ಟು 8, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ತಾ ಇದ್ದೀನಿ 1s2 2s2 2p4, ಔಟರ್ ಮೋಸ್ಟ್ಲಿ 2 + 4 6 ಎಲೆಕ್ಟ್ರಾನ್ಸ್ ಇದೆ. 8 ಆಗೋದಕ್ಕೆ ಇನ್ನೂ ಎಷ್ಟು ಬೇಕು, O is equal to -2. ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ -2. ಏನ್ ಸರ್ ಪದೇ ಪದೇ ಹೇಳ್ತೀರಾ, ಪದೇ ಪದೇ ಹೇಳೋದು ನಿಮ್ಗೆ ಗೊತ್ತಾಗಬೇಕಿದು. ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ -2 ಇದು 99% ಕರೆಕ್ಟ್. ಇದೇನು ಪದೇ ಪದೇ ಅದು ಹೇಳ್ತಾ ಇದೀನಲ್ಲ ಅಂತ ಅನ್ಕೋಬೇಡಿ. ಎಸ್, ಈಗ ನೋಡ್ಕೊಳ್ಳಿ ಎಕ್ಸೆಂಪ್ಷನ್ ಕೇಸ್ ಬರುತ್ತೆ. ಎಸ್, ಈಗ ಎಕ್ಸೆಂಪ್ಷನ್ ಕೇಸ್ ಬರೋದು. ಎಸ್, ಈಗ ನೋಡ್ಕೊಳ್ಳಿ. ಈಗ ಆಕ್ಸಿಡೇಷನ್ ನಂಬರ್ ಆಫ್ O ಎಷ್ಟು -2. ಈಗ ನೋಡ್ಕೊಳ್ಳಿ, ಬರ್ಕೊಳ್ತೀನಿ ಇಲ್ಲಿ CaO. ಕೆಲವೊಂದು ಫಾರ್ಮುಲಾ ಬರ್ಕೊಳ್ತಾ ಇದ್ದೀನಿ. NaOH ನೋಡಿ, ಕ್ಯಾಲ್ಸಿಯಂ ಆಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್. ನೆಕ್ಸ್ಟ್ ಹಂಗೆ ಇದನ್ನ ಹೇಳಿ ನೋಡೋಣ, ಹೈಡ್ರೋಜನ್ ಪೆರಾಕ್ಸೈಡ್ ಹೇಳಿ H2O2. ನೆಕ್ಸ್ಟ್ ನೋಡ್ಕೊಳ್ಳಿ, ಇನ್ಯಾವುದು ಇದೆ, OF2 ನ O2F2 ನೋಡ್ಕೊಳ್ಳಿ. ನೆಕ್ಸ್ಟ್ KO2 ಬರ್ಕೊಂಡೆ, ಕೆಲವೊಂದು ಸೆಲೆಕ್ಟೆಡ್ ಫಾರ್ಮುಲಾಸ್ ಬರ್ಕೊಂಡಿದ್ದೀನಿ. ಸ್ಪೀಡ್ ಆಗಿ ಹೇಳ್ಕೊಂಬನ್ನಿ. ಆಕ್ಸಿಡೇಷನ್ ನಂಬರ್ ನೀವೇನೆ, ಆಕ್ಸಿಡೇಷನ್ ನಂಬರ್ ಆಫ್ ಕ್ಯಾಲ್ಸಿಯಂ +2, ಯಾಕೆ ಗ್ರೂಪ್ 2 ಅಲ್ವಾ, ಅಲ್ಲಿಗೆ ಆಕ್ಸಿಜನ್ ಏನಾಗುತ್ತೆ, ಆಕ್ಸಿಜನ್ -2 ಆಗುತ್ತೆ. ಎಸ್, -2 ಕರೆಕ್ಟ್ ಆನ್ಸರ್. ಸೋಡಿಯಂ ಆಕ್ಸಿಡೇಷನ್ ನಂಬರ್ +1, ಹೈಡ್ರೋಜನ್ +1 +1 ಆಕ್ಸಿಡೇಷನ್ ನಂಬರ್ ಆಫ್ O ಏನು -2, +1 +1 +2 +2 -2 0. ಅಲ್ಲಿ ಆಕ್ಸಿಡೇಷನ್ ನಂಬರ್ ಆಫ್ O -2, ಆಕ್ಸಿಡೇಷನ್ ನಂಬರ್ ಆಫ್ O -2 ಕರೆಕ್ಟ್ ಆನ್ಸರ್ ಸಿಗ್ತಾ ಇದೆ ನಿಮ್ಗೆ ಅಲ್ವಾ. ಎಸ್, ಈಗ ಆನ್ಸರ್ ಮಾಡಿ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಏನು ಫಸ್ಟ್ ನೀವು ಬ್ಯಾಲೆನ್ಸಿಂಗ್ ನಂಬರ್ ಹೇಳಬೇಕು, ಆಮೇಲೆ ನೀವು ಅದನ್ನ ಎಷ್ಟು ಆಟಮ್ ಇದೆ ಅಂತ ನೋಡಬೇಕು. ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ +1 2 ಹೈಡ್ರೋಜನ್ಗೆ +2. ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ +1 2 ಹೈಡ್ರೋಜನ್ +2. ಬ್ಯಾಲೆನ್ಸಿಂಗ್ ನಂಬರ್ ಹೇಳಿ -2. ಬ್ಯಾಲೆನ್ಸಿಂಗ್ ನಂಬರ್ ಏನು -2. O2ಗೆ -2 ಆದ್ರೆ ನೋಡಿ, O2ಗೆ -2 ಆದ್ರೆ ಒಂದು Oಗೆ ಎಷ್ಟು ನೋಡಿ, -1. ನೋಡಿದ್ರಾ, ನಾ ಡೈರೆಕ್ಟ್ ಆಗಿ ಆನ್ಸರ್ ಬರೀತಾ ಇಲ್ಲ. ನಾ ಡೈರೆಕ್ಟ್ ಆಗಿ ಬರೀ ನಿಮಗೆ ಕನ್ಫ್ಯೂಸ್ ಅಂತ ಅನಿಸ್ಬೋದು ನೋಡಿ. ಅದನ್ನ ಬ್ಯಾಲೆನ್ಸಿಂಗ್ ನಂಬರ್ ಬರೆದು ಆಮೇಲೆ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಸೊ 1Hk +1 2Hk +2 ಬ್ಯಾಲೆನ್ಸಿಂಗ್ ನಂಬರ್ -2 ಆಗುತ್ತೆ. O2ಗೆ -2 ಆದ್ರೆ ನೋಡಿ, O2ಗೆ -2 ಆದ್ರೆ ಬರೀ ಒಂದು Oಗೆ ಎಷ್ಟು -1. ನೋಡಿದ್ರಾ, ಈಗ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಚೇಂಜ್ ಆಯ್ತಾ ನೋಡಿ, ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಚೇಂಜ್ ಆಯ್ತು. ಈಗ ಹೇಳಿ, ಆಕ್ಸಿಡೇಷನ್ ನಂಬರ್ ಆಫ್ ಫ್ಲೋರಿನ್ ಯಾವುದು, ಗ್ರೂಪ್ 17 -1 2 ಫ್ಲೋರಿನ್ಗೆ -2 ನೋಡಿ, 1Fಗೆ -1 ಆದ್ರೆ 2Fಗೆ -2. ಬ್ಯಾಲೆನ್ಸಿಂಗ್ ನಂಬರ್ ಏನು, +2. O2ಗೆ +2 ಆದ್ರೆ ಬರೀ Oಗೆ ಎಷ್ಟು, O2ಗೆ +2 ಆದ್ರೆ ಬರೀ Oಗೆ ಎಷ್ಟು +1. ನೋಡಿದ್ರಾ, ಚೇಂಜ್ ಆಯ್ತು. ಆಕ್ಸಿಡೇಷನ್ ನಂಬರ್ ಆಫ್ ಪೊಟ್ಯಾಷಿಯಂ +1. ಬ್ಯಾಲೆನ್ಸಿಂಗ್ ನಂಬರ್ ಏನು -1. O2ಗೆ -1 ಆದ್ರೆ ಬರೀ ಒಂದು Oಗೆ ಎಷ್ಟು, ಸರ್ O2ಗೆ -1. ಸಿಂಗಲ್ ಆಕ್ಸಿಜನ್ ಆದ್ರೆ ಅದರಲ್ಲೂ ಅರ್ಧ ಅಂದ್ರೆ ಎಷ್ಟಾಗುತ್ತೆ, -0.5. ನೋಡಿ, ಆಕ್ಸಿಡೇಷನ್ ನಂಬರ್ ಆಫ್ O -2 ಕರೆಕ್ಟ್. ಬಟ್ ನೋಡಿ, ಲಾಸ್ಟ್ 3 ಕೇಸಸ್ ಅಲ್ಲಿ ಏನಾಯ್ತು, ಚೇಂಜ್ ಆಯ್ತು. ಇದನ್ನ ವರ್ಡಿಂಗ್ಸ್ ಅಲ್ಲಿ ಹೇಳ್ತೀರಾ ಗೊತ್ತಾ, ನೀಟಾಗಿ ಕೇಳಿಸ್ಕೊಂಡು ನಾನು ವರ್ಡಿಂಗ್ಸ್ ಅಲ್ಲಿ ಹೇಳೋದು. ದಿ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಈಸ್ -2. ಯಾವಾಗ ಅದು ಹೇಳಬೇಕು, ಇನ್ ಆಕ್ಸೈಡ್. ನೋಡಿ, ಆಕ್ಸೈಡ್ ನೋಡಿ, ಕ್ಯಾಲ್ಸಿಯಂ ಆಕ್ಸೈಡ್ ಅಲ್ವಾ, ಜನರಲ್ ಆಗಿ ಆಕ್ಸೈಡ್ ಅಂತ ಹೇಳಿ. ಇನ್ ಆಕ್ಸೈಡ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಈಸ್ -2. ಇದು ಸೋಡಿಯಂ ಹೈಡ್ರಾಕ್ಸೈಡ್, ಜನರಲ್ ಆಗಿ ಏನಂತ ಹೇಳ್ತೀರಾ, ಹೈಡ್ರಾಕ್ಸೈಡ್. ದಿ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಈಸ್ -2 ಇನ್ ಹೈಡ್ರಾಕ್ಸೈಡ್. ನೋಡಿ, ಇದು ಎಂಟ್ರೆನ್ಸ್ ಅಲ್ಲಿ ಕೇಳಿದ್ದು. ವಾಟ್ ಈಸ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಇನ್ ಪೊಟ್ಯಾಷಿಯಂ ಪೆರಾಕ್ಸೈಡ್ ಅಂತ ಕೇಳಿದ್ರು. ಪೊಟ್ಯಾಷಿಯಂ ಪೆರಾಕ್ಸೈಡ್ ಇದು ಎಂಟ್ರೆನ್ಸ್ ಅಲ್ಲಿ ಕೇಳಿದ ಕ್ವಶನ್. ಸೊ ಪೊಟ್ಯಾಷಿಯಂ ಪೆರಾಕ್ಸೈಡ್, ಹೈಡ್ರೋಜನ್ ಪೆರಾಕ್ಸೈಡ್, ಸೋಡಿಯಂ ಪೆರಾಕ್ಸೈಡ್, ಇನ್ ಜನರಲ್ in all peroxides the oxidation number of O is -1. Okay na, the oxidation number of oxygen is -1 in all peroxides. ನೋಡಿ ಇದು ಮೈಸೂರು ಅವರು ನಿಮಗೆ ನೋಡಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದ ಕ್ವಶನ್. ದಿ ಆಕ್ಸಿಡೇಷನ್ ನಂಬರ್ ಆಫ್ O is +1 in O2F. ಇದು ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದ ಕ್ವಶನ್, ಫಸ್ಟ್ PUC ಅವರಿಗೆ 2019 ಅಲ್ಲಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿ ನೋಡಿ. ದಿ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ is +1 in O2F2. ಇದೇನು ಸರ್, ಇದು ಹೊಸ ಕೆಮಿಕಲ್ ಇದು ನೋಡಿ. KO2. ಏನು KO2? ಸೂಪರ್ ಆಕ್ಸೈಡ್ಸ್. ದಿ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಈಸ್ ಫ್ರಾಕ್ಷನ್ -0.5 ಇನ್ ಸೂಪರ್ ಆಕ್ಸೈಡ್ಸ್. ನೋಡಿದ್ರಾ, ಇವೆಲ್ಲ ಸ್ವಲ್ಪ ರೇರ್ ಕೇಸ್ ಕೆಮಿಕಲ್ಸ್. ಅದು ನೋಡಿ, ಅದರಲ್ಲೂ ಹೈಡ್ರೋಜನ್ ಪೆರಾಕ್ಸೈಡ್ ಬಿಟ್ಟರೆ ಇವೆರಡಂತೂ ಇದು ತುಂಬ ರೇರ್ ಕೇಸ್ ಕೆಮಿಕಲ್. ಅಲ್ಲಿಗೆ 99% ಆಕ್ಸಿಡೇಷನ್ ನಂಬರ್
ಕರೆಕ್ಟ್ ಇರುತ್ತೆ, ಇನ್ನೊಂದು ಪರ್ಸೆಂಟ್ ರಾಂಗ್ ಅಲ್ಲ, ಇನ್ನೊಂದು ಪರ್ಸೆಂಟ್ ಚೇಂಜ್ ಆಗುತ್ತೆ. ಆ ಚೇಂಜ್ ಆಗೋದನ್ನ ಎಕ್ಸಾಮಲ್ಲಿ ಹೈಲೈಟ್ ಮಾಡೋದು. ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್ ನೋಡಿ, ಇದಾಯ್ತು. ಈಗ ನೆಕ್ಸ್ಟ್ ಇನ್ನೊಂದು ಯಾವುದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ಕೊಳ್ಳಿ. ಈಗ NaH ಅಂತ ಬರ್ಕೊಂಡೆ ನೋಡಿ. NaH ಮೆಟಲ್ ಹೈಡ್ರೈಡ್ ಅಥವಾ ಸೋಡಿಯಂ ಹೈಡ್ರೈಡು. ಸೋಡಿಯಂ ಒಂದು ಮೆಟಲ್ ಅಲ್ವಾ, ಜನರಲ್ ಆಗಿ ಅದನ್ನು ಮೆಟಲ್ ಹೈಡ್ರೈಡ್ ಅಂತ ಹೇಳಿ. ಈಗ ಹೇಳಿ ನೋಡೋಣ. ಆಕ್ಸಿಡೇಷನ್ ನಂಬರ್ ಆಫ್ ಸೋಡಿಯಂ +1, ಹೈಡ್ರೋಜನ್ +1, +1 0 ಆಗುತ್ತಾ? ಸೋಡಿಯಮ್ದು +1, ಹೈಡ್ರೋಜನು +1 ಸರ್. ಆಕ್ಸಿಡೇಷನ್ ನಂಬರು +1 0 ಆಗುತ್ತಾ? ಇಲ್ಲ. ಸೊ ಅದಕ್ಕೆ ನೋಡಿ, ದಿ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಈಸ್ +1, ಅದು 99% ಕರೆಕ್ಟು, ಇನ್ನು 1% ಚೇಂಜ್ ಆಗುತ್ತೆ. ಸೊ ಇಲ್ಲಿ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಎಷ್ಟು ಹೇಳಿ? -1. ದಿ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಎಷ್ಟು? -1. ಅದನ್ನ ವರ್ಡಿಂಗ್ಸಲ್ಲಿ ಯಾವ ಥರ ಹೇಳಬೇಕು? ದಿ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಇನ್ ಮೆಟಲ್ ಹೈಡ್ರೈಡ್ ಈಸ್ -1. ದಿ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಇನ್ ಮೆಟಲ್ ಹೈಡ್ರೈಡ್ ಇಟ್ ಈಸ್ -1. ನೋಡಿ, ಇವೆಲ್ಲ ಎಕ್ಸೆಂಪ್ಷನ್ ಕೇಸ್ ನೋಡಿ ನಾನು ಬರೆದಿರೋದು. ನೆಕ್ಸ್ಟ್ ಇದಾಯಿತು ನೋಡಿ. ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಬರ್ಕೊಳ್ತೀನಿ. KMnO4 ನೋಡಿ, ಒಂದು ಫಾರ್ಮುಲಾ ಬರ್ಕೊಂಡೆ. ನೆಕ್ಸ್ಟ್ ನೋಡಿ, MnO2 ಒಂದು ಫಾರ್ಮುಲಾ ಬರ್ಕೊಂಡೆ. ಓಕೆನಾ? ನೀವೇ ಆನ್ಸರ್ ಮಾಡಿ. K +1 1 ಹೋಗಿ -2, 4 ಹೋಗಿ -8. ಈಗ ತಾನೇ ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ. ಸೊ ಮ್ಯಾಂಗನೀಸ್ ಏನಾಗುತ್ತೆ? +7 ಆಗುತ್ತೆ. ಸೊ 1 ಹೋಗಿ -2, 2 ಹೋಗಿ -4. ಸೊ Mn ಏನಾಯ್ತು ಇಲ್ಲಿ? +4 ನೋಡಿ. ಎಸ್, ಈಗ ಇದು ನೋಡಿ, ಇದು ನಾನು ಓರಲ್ ಆಗಿ ಹೇಳೋದು ನಿಮ್ಗೆ ಅಷ್ಟು ಈಸಿಯಾಗಿ ರೀಚ್ ಆಗೋದಿಲ್ಲ. ಅದಕ್ಕೆ ಒಂದು ಪ್ರೂಫ್ ಕೊಟ್ಟು ಹೇಳ್ತಿರೋದು ನಾನು ನಿಮಗೆ. ಸರ್, ಮ್ಯಾಂಗನೀಸು ಸೇಮ್ ಎಲಿಮೆಂಟು ಸರ್. ಮ್ಯಾಂಗನೀಸು ಸೇಮ್ ಎಲಿಮೆಂಟು, ಬಟ್ ಬೇರೆ ಬೇರೆ ಫಾರ್ಮುಲಾದಲ್ಲಿದೆ. ದ ಸೇಮ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎ ಡಿಫ್ರೆಂಟ್ ಕಾಂಪೌಂಡ್ಸ್ ನೋಡಿ, ಆ ಥರ ಹೇಳಬೇಕು. ವರ್ಡಿಂಗ್ ಸರ್ ಹೇಳಬೇಕಾದ್ರೆ ತುಂಬ ನೀಟಾಗಿ ಸ್ಟ್ಯಾಂಡರ್ಡಾಗಿ ಹೇಳಬೇಕು. ನೋಡಿ ಸರ್, ಮ್ಯಾಂಗನೀಸು ಅಲ್ಲೂ ಇದೆ, ಇಲ್ಲೂ ಇದೆ, ಅದು ಬೇರೆ ಫಾರ್ಮುಲಾದಲ್ಲಿದೆ, ಇದು ಬೇರೆ ಫಾರ್ಮುಲಾದಲ್ಲಿದೆ. ದ ಸೇಮ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಕಾಂಪೌಂಡ್ಸ್, ಬಟ್ ಇಲ್ಲಿ ಮ್ಯಾಂಗನೀಸ್ಗೆ +7, ಇಲ್ಲಿ ಮ್ಯಾಂಗನೀಸ್ಗೆ +4. ಅವ್ರ ಆಕ್ಸಿಡೇಷನ್ ನಂಬರ್ ಏನಾಗ್ತಾ ಇದೆ? ಚೇಂಜ್ ಆಗ್ತಾ ಇದೆ. ಎಸ್, ಇದನ್ನು ನೀವು ಹೈಸ್ಕೂಲಲ್ಲೇ ಓದಿದ್ದೀರಾ. ಇಲ್ಲಿ ಮ್ಯಾಂಗನೀಸ್ ಇದೆಯಲ್ಲ, ಮ್ಯಾಂಗನೀಸ್ ಬಿಲಾಂಗ್ಸ್ ಟು ಡಿ ಬ್ಲಾಕ್ ಎಲಿಮೆಂಟ್. ಮ್ಯಾಂಗನೀಸ್ ಬಿಲಾಂಗ್ಸ್ ಟು ಡಿ ಬ್ಲಾಕ್ ಎಲಿಮೆಂಟು. ನೀವು ಡಿ ಬ್ಲಾಕ್ ಎಲಿಮೆಂಟ್ಸ್ನ ಹೈಸ್ಕೂಲಲ್ಲಿ ಏನಂತ ಓದಿದ್ರಿ? ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಓದಿದ್ರಿ. ಏನಂತ ಓದಿದ್ದು? ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಓದಿದ್ದು. ಟ್ರಾನ್ಸಿಷನ್ ಅಂತಂದ್ರೆ ಏನು? ತುಂಬ ಸಿಂಪಲ್ ನೋಡ್ಕೊಳ್ಳಿ. ಬಟ್ಟೆ ರೈಟ್ ಹ್ಯಾಂಡಿಂದ ಲೆಫ್ಟ್ ಹ್ಯಾಂಡ್ಗೆ ಚೇಂಜ್ ಆಯಿತು. ಇದು ಸಿಂಪಲ್ ಇಂಗ್ಲೀಷು. ನೋಡ್ಕೊಳ್ಳಿ, ಕೆಮಿಸ್ಟ್ರಿಯಲ್ಲಿ ಎಲ್ಲ ಸರ್, ಈ ಡಸ್ಟರು, ಈ ಕ್ಲಾತು, ಈ ಬಟ್ಟೆ ಇದೆಯಲ್ಲ, ರೈಟ್ ಹ್ಯಾಂಡಿಂದ ಲೆಫ್ಟ್ ಹ್ಯಾಂಡ್ಗೆ ಟ್ರಾನ್ಸಿಷನ್ ಆಯಿತು. ದ ವರ್ಡ್ ಟ್ರಾನ್ಸಿಷನ್ ಮೀನ್ಸ್ ಚೇಂಜ್ ಅಂತ. ದ ವರ್ಡ್ ಟ್ರಾನ್ಸಿಷನ್ ಮೀನ್ಸ್ ಚೇಂಜ್ ಅಂತ. ಅಲ್ಲಿಗೆ ಮ್ಯಾಂಗನೀಸ್ ಬಿಲಾಂಗ್ಸ್ ಟು ಡಿ ಬ್ಲಾಕ್ ಎಲಿಮೆಂಟ್. ಮ್ಯಾಂಗನೀಸ್ ಬಿಲಾಂಗ್ಸ್ ಟು ಡಿ ಬ್ಲಾಕ್ ಎಲಿಮೆಂಟ್. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ಎಕ್ಸಿಬಿಟ್ ಡಿಫ್ರೆಂಟ್ ಆಕ್ಸಿಡೇಷನ್ ನಂಬರ್. ಆ ಡಿಫ್ರೆಂಟ್ ಆಕ್ಸಿಡೇಷನ್ ನಂಬರ್ ಅನ್ನೋದನ್ನು ಯಾವ ಥರ ಹೇಳ್ತೀರಾ? ಇಟ್ ಎಕ್ಸಿಬಿಟ್ ವೇರಿಯಬಲ್ ಆಕ್ಸಿಡೇಷನ್ ನಂಬರ್. ಅವ್ರ ಆಕ್ಸಿಡೇಷನ್ ನಂಬರ್ ಚೇಂಜ್ ಆಗುತ್ತೆ. ಚೇಂಜ್ ಅನ್ನೋದನ್ನು ಟ್ರಾನ್ಸಿಷನ್ ಅಂತ ಹೇಳೋದು. ದಟ್ಸ್ ವೈ ಮ್ಯಾಂಗನೀಸ್ ಇಸ್ ಎ ಟ್ರಾನ್ಸಿಷನ್ ಎಲಿಮೆಂಟ್. Why it is called transition? Transition means change because it exhibit different oxidation number. The D black elements exhibit variable oxidation number. ನೋಡಿ, ಇದನ್ನ ಓರಲ್ ಆಗಿ ಹೇಳಿದರೆ ಏನೋ ಒಂದು ಪಾಯಿಂಟ್ ಅಂತ ಅನಿಸ್ತಾ ಇತ್ತು. ಈ ಒಂದು ಪ್ರೂಫ್ ಕೊಟ್ಟು ಹೇಳಿದ್ರೆ ನೋಡಿ ಇಷ್ಟು ಈಸಿ ಅನಿಸುತ್ತೆ ನಿಮಗೆ. ನೆಕ್ಸ್ಟ್ ಇನ್ಯಾವುದಿದೆ ಎಕ್ಸೆಂಪ್ಷನ್ ಕೇಸ್ ನೋಡಿ. ಇದು ನೋಡಿ, ಇದೆಲ್ಲ ಹೋಗ್ತಾ ಇರುತ್ತೆ ನೋಡಿ. ನಾ ಹೇಳ 99% ಆಫ್ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಇಷ್ಟು +1. ಇದೊಂದರಲ್ಲಿ ಮಾತ್ರ -1. ಯಾವ ಥರ ಹೇಳಬೇಕು? ಇನ್ ಮೆಟಲ್ ಹೈಡ್ರೈಡ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಇಸ್ -1. ಇನ್ಯಾವುದು ಎಕ್ಸೆಂಪ್ಷನ್ ಕೇಸ್ ಇದೆ ನಿಮಗೆ? ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡ್ಕೊಳ್ಳಿ. ಇಲ್ಲಿ HClO4 ಏನು? HClO4 ಪರ್ಕ್ಲೋರಿಕ್ ಆ್ಯಸಿಡ್. ಏನು? HClO4 ಪರ್ಕ್ಲೋರಿಕ್ ಆ್ಯಸಿಡ್. ಕಾಮನ್ ಆಗಿ ಆಕ್ಸಿಡೇಷನ್ ನಂಬರ್ ಆಫ್ ಕ್ಲೋರಿನ್ ಅಂದ ತಕ್ಷಣ ಏನಂತ ಹೇಳ್ತೀರಾ? -1 ಅಂತ ಹೇಳ್ತೀರಾ. ಆಕ್ಸಿಡೇಷನ್ ನಂಬರ್ ಆಫ್ ಕ್ಲೋರಿನ್ -1 ಅಂತ ಹೇಳ್ತೀರಾ ನೀವು ಅಲ್ವಾ? -1 ಅಂತ ಹೇಳ್ಬಿಡ್ತೀರಾ. ನೋಡಿ, ಎಸ್, ಈಗ ಆನ್ಸರ್ ಮಾಡಿ. ಒಂದು ಇದು ಅಷ್ಟೇ, JEE ಕೇಳಿದ್ರು ಕ್ವಶನ್ನು. ದಿ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ +1 ಬರ್ಕೊಂಡೆ. ದಿ ಆಕ್ಸಿಡೇಷನ್ ನಂಬರ್ ಆಫ್ 2, 4 ಹೋಗಿ -8 ಬರ್ಕೊಂಡೆ. ಯಾವ ನಂಬರ್ ಹಾಕಿದ್ರೆ 0 ಆಗುತ್ತೆ? ಯಾವ ನಂಬರ್ ಹಾಕಿದ್ರೆ 0 ಆಗುತ್ತೆ? +7 ಹಾಕಿದ್ರೆ 0 ಆಗುತ್ತೆ. +7 +1 +8 +8 -8 0. ಸೊ ಅಲ್ಲಿಗೆ HClO4 ಅಂದರೆ ಯಾವ ಕೆಮಿಕಲ್? ಆ ಕೆಮಿಕಲ್ ಹೆಸರು ಏನು ಅಂತಂದರೆ ಪರ್ಕ್ಲೋರಿಕ್ ಆ್ಯಸಿಡ್. ಸೊ ದಿ ಆಕ್ಸಿಡೇಷನ್ ನಂಬರ್ ಆಫ್ ಕ್ಲೋರಿನ್ ಇನ್ ಪರ್ಕ್ಲೋರಿಕ್ ಆ್ಯಸಿಡ್ ಇಸ್ +7. ನೋಡಿದ್ರಾ? ಆಕ್ಸಿಡೇಷನ್ ನಂಬರ್ ಆಫ್ ಕ್ಲೋರಿನ್ ಕಾಮನ್ -1, ಅದು 99% ಕರೆಕ್ಟ್. ನೋಡಿ, ರೇರ್ ಕೇಸಲ್ಲಿ ಚೇಂಜ್ ಆಗಿದೆ. ನೋಡಿ, ಪದೇ ಹೇಳಿ ನಿಮ್ಗೆ ಬೋರ್ ಆಗುತ್ತೆ. ಈಗ ಕ್ಲಾರಿಟಿ ಸಿಕ್ಕಿದೆ. ಈಗ ನೀವೆಲ್ಲ ಮೊದಲು ಈಗ ನೀವೇ ಗೆಸ್ ಮಾಡಬೇಕು. ಈಗ ಸರು ಕೂಡ ಎಲ್ಲ ಎಕ್ಸಾಂಪಲ್ಸು ಆಕ್ಸಿಡೇಷನ್ ನಂಬರ್ ಚೇಂಜ್ ಆಗುವಂಥದ್ದು ರೇರ್ ಕೇಸಲ್ಲಿ. ನೋಡಿ, ದಿ ಆಕ್ಸಿಡೇಷನ್ ನಂಬರ್ ಆಫ್ ಕ್ಲೋರಿನ್ ಈಸ್ +7 ಇನ್ ಪರ್ಕ್ಲೋರಿಕ್ ಆ್ಯಸಿಡ್. ಎಸ್, ಈಗ ಒನ್ ಮೋರ್. ಈಗ ಬ್ಲೀಚಿಂಗ್ ಪೌಡರ್. ಸರ್, ಬ್ಲೀಚಿಂಗ್ ಪೌಡರ್ ಫಾರ್ಮುಲಾ ಏನು? CaOCl2. ನೋಡಿ, ಬ್ಲೀಚಿಂಗ್ ಪೌಡರ್ ಫಾರ್ಮುಲಾ ಏನು? CaOCl2. ಈಗ ಇದರ ಸ್ಟ್ರಕ್ಚರ್ ಬರ್ಕೊಳ್ತೀನಿ ನೋಡಿ. CaOCl2 ಬರ್ಕೊಂಡೆ. Ca ನೋಡಿ, ಕ್ಯಾಲ್ಸಿಯಂ ವೇಲೆನ್ಸಿ 2, ಆಕ್ಸಿಜನ್ ವೇಲೆನ್ಸಿ 2, ಕ್ಲೋರಿನ್ ವೇಲೆನ್ಸಿ 1, 1. CaOCl2 ಇದೇ ಬ್ಲೀಚಿಂಗ್ ಪೌಡರ್.
ಇದ್ರದ್ದು ಆಕ್ಸಿಡೇಷನ್ ನಂಬರ್ ಹೇಳಿ ನೋಡೋಣ. ಕ್ಯಾಲ್ಸಿಯಂ ಆಕ್ಸಿಡೇಷನ್ ನಂಬರ್ ಏನು +2, ಆಕ್ಸಿಜನ್ ಆಕ್ಸಿಡೇಷನ್ ನಂಬರ್ ಏನು -2. +2 -2 0 ಆಗೋಯ್ತಲ್ಲ. ಬಟ್ ಇನ್ನು 2 ಕ್ಲೋರಿನ್ ಆಟಮ್ಸ್ ಇದೆ. ಎಕ್ಸಾಮಲ್ಲಿ ಕೇಳಿದ್ದೀನಿ, ಎಂಟ್ರೆನ್ಸ್ ಎಕ್ಸಾಮಲ್ಲಿ ವಾಟ್ ಈಸ್ ದಿ ಆಕ್ಸಿಡೇಷನ್ ನಂಬರ್ ಆಫ್ 2 ಕ್ಲೋರಿನ್ ಆಟಮ್ಸ್, ವಾಟ್ ಈಸ್ ದಿ ಆಕ್ಸಿಡೇಷನ್ ನಂಬರ್ ಆಫ್ 2 ಕ್ಲೋರಿನ್ ಆಟಮ್ಸ್ ಇನ್ ಬ್ಲೀಚಿಂಗ್ ಪೌಡರ್ ಅಂತ ಕೇಳಿದ್ದು. ಸರ್ ಕ್ಯಾಲ್ಸಿಯಂ +2 ಆಕ್ಸಿಜನ್ -2 ನಮ್ಗೆ ಆಕ್ಸಿಡೇಷನ್ ನಂಬರ್ ಗೊತ್ತಿತ್ತು, +2 -2 ಅಲ್ಲೇ 0 ಆಯ್ತಲ್ಲ. ಬಟ್ ಇನ್ನೂ 2 ಕ್ಲೋರಿನ್ ಆಟಮ್ಸ್ ಇದೆ. ಇನ್ನೂ 2 ಕ್ಲೋರಿನ್ ಆಟಮ್ಸ್ ಇದೆ, ಆದರೂ ನಾವು ಅದನ್ನು 0 ಮಾಡ್ಬೋದು. ಹೆಂಗೆ 0 ಮಾಡ್ಬೋದು? ನೀವೇ ಒಂದು ಸಿಲ್ಲಿ ಐಡಿಯಾ ಕೊಡಿ. ಈಗ ಸೈನ್ಸ್ ಸ್ಟೂಡೆಂಟ್ಸ್ ಮರ್ತೇ ಬಿಡಿ, ಒಂದು ಕಾಮನ್ ಸೆನ್ಸಲ್ಲಿ ಆನ್ಸರ್ ಮಾಡಿ. ಇನ್ನೂ 2 ಕ್ಲೋರಿನ್ ಆಟಮ್ಸ್ ಇದೆ, ನಮ್ಮ ಟಾರ್ಗೆಟ್ ಏನು? ಆನ್ಸರ್ 0 ಬರೆಸಬೇಕು. ಹೆಂಗೆ 0 ಬರ್ಸೋದು? ತುಂಬ ಸಿಂಪಲ್. ಒಂದು +1 ಹಾಕಿ, ಇನ್ನೊಂದೇನು -1. ನೋಡಿ, ಇದು ಎಂಟ್ರೆನ್ಸಲ್ಲಿ ಕೇಳಿದ ಕ್ವಶನು. ದಿ ಆಕ್ಸಿಡೇಷನ್ ನಂಬರ್ ಆಫ್ 2 ಕ್ಲೋರಿನ್ ಆಟಮ್ಸ್ ಇನ್ ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ ಫಾರ್ಮುಲಾ ಏನು? CaOCl2. CaOCl2 ನೋಡಿ, ಸ್ಟ್ರಕ್ಚರ್ ಬರ್ಕೊಂಡೆ, ರಿಪೀಟ್ ಮಾಡ್ತೀನಿ ನೋಡಿ. ದಿ ಆಕ್ಸಿಡೇಷನ್ ನಂಬರ್ ಆಫ್ 2 ಕ್ಲೋರಿನ್ ಆಟಮ್ಸ್ ಇನ್ ಬ್ಲೀಚಿಂಗ್ ಪೌಡರ್ ಈಸ್ +1 and -1. ಈಸ್ +1 and -1 ನೋಡಿ. ನೆಕ್ಸ್ಟ್ ಈಗ ಕಾರ್ಬನ್ ಆಕ್ಸಿಡೇಷನ್ ನಂಬರ್ ಎಷ್ಟು? +4 ಮತ್ತು -4 ಅಂತ ಹೇಳಿದಲ್ವಾ. ಕಾರ್ಬನ್ ಆಕ್ಸಿಡೇಷನ್ ನಂಬರ್ ಎಷ್ಟು? +4 ಮತ್ತು -4. ಎಸ್, ಈಗ ನೋಡ್ಕೊಳ್ಳಿ, ಪ್ರೂಫ್ ಕೊಡ್ತೀನಿ. CO2 ಕಾರ್ಬನ್ ಡೈಆಕ್ಸೈಡ್ ಬರ್ಕೊಂಡೆ. ನೆಕ್ಸ್ಟ್ ನೋಡಿ, CH4 ಮೀಥೇನ್ ಬರ್ಕೊಂಡೆ. ನೆಕ್ಸ್ಟ್ ನೋಡಿ, C3H8 ನೋಡಿ, ಏನು ಬರ್ಕೊಂಡೆ? ಪ್ರೋಪೇನ್ ಬರ್ಕೊಂಡೆ. C3H8 ಪ್ರೋಪೇನ್ ಬರ್ಕೊಂಡೆ. ಬಟ್ ಆ C3H8ಗೂ ಮುಂಚೆ ನಿಮಗೆ ಇದನ್ನು ಪ್ರೋಪೇನ್ಗಿಂತ ಈಥೇನು ಬರ್ಕೊಳ್ಳೋಣ ನೋಡಿ. C2H6 ಏನು? ಈಥೇನು. ನೆಕ್ಸ್ಟು C3H8. ಒಂದು ಮೂರು ಎಕ್ಸಾಂಪಲ್ ನಿಮಗೆ. ಪ್ರೋಪೇನು, ಕಾರ್ಬನ್ ಡೈಆಕ್ಸೈಡ್, ಮೀಥೇನು, ಈಥೇನು ನೋಡಿ. ಮೀಥೇನ್, ಈಥೇನ್, ಪ್ರೋಪೇನ್ ಬರ್ಕೊಂಡೆ. ಓಕೆನಾ? ಎಸ್, ಈಗ ಇದ್ರದ್ದು ವೇಲೆನ್ಸಿ, ಇದ್ರದ್ದು ಆಕ್ಸಿಡೇಷನ್ ನಂಬರ್ ಹೇಳ್ಕೊಂಬನಿ. ಆಕ್ಸಿಡೇಷನ್ ನಂಬರ್ ಆಫ್ O -2, 2Oಗೆ -4. ಸೊ ಬ್ಯಾಲೆನ್ಸ್ ಮಾಡೋಕ್ಕೆ ಏನು ಮಾಡ್ತೀರಾ? +4 ಬರ್ಕೊಳ್ತೀರಾ. ಆಕ್ಸಿಡೇಷನ್ ನಂಬರ್ ಆಫ್ ಕಾರ್ಬನ್ +4. ಒಂದು ಪ್ರೂಫ್ ಇದೆ. ಎಸ್, ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ ನಮ್ಗೇನು ಸಿಕ್ಕಿದ್ದು ಆನ್ಸರು? ದಿ ಆಕ್ಸಿಡೇಷನ್ ನಂಬರ್ ಆಫ್ ಕಾರ್ಬನ್ +4 ಆರ್ -4 ಅಲ್ವಾ. ಎಸ್, ಈಗ ನೋಡಿ, ದಿ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ +1, 4 ಹೈಡ್ರೋಜನ್ಗೆ +4. ಸೊ ಬ್ಯಾಲೆನ್ಸ್ ಮಾಡೋಕ್ಕೆ ಏನು ಮಾಡ್ತೀರಾ? -4 ನೋಡಿ. ಕಾರ್ಬನ್ +4 ಆಗುತ್ತೆ, ಕಾರ್ಬನ್ -4 ಆಗುತ್ತೆ. ಇದನ್ನು ನಾನು ನಿಮ್ಮನ್ನ ಪ್ರೂಫ್ ಕೊಡೋಕ್ಕೆ ತುಂಬ ಹೈಯರ್ ಲೆವೆಲ್ ಎಕ್ಸಾಂಪಲ್ ಏನು ತೊಗೊಂಡಿಲ್ಲ ನೋಡಿ. ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ಈಥೇನ್ ಇದೆ ಸಿಂಪಲ್ ಎಕ್ಸಾಂಪಲ್ಸ್ ತೊಗೊಳ್ತಿರೋದು. ಯಾಕೆಂದರೆ ಎಕ್ಸಾಂಪಲ್ಸ್ ಫೆಮಿಲಿಯರ್ ಆಗಿರ್ಬೇಕು ನಿಮಗೆ. ನಾವು ತುಂಬ ಹೈಯರ್ ಲೆವೆಲ್ ಎಕ್ಸಾಂಪಲ್ಸ್ ಕೊಟ್ಬಿಟ್ರೆ ನಿಮಗೆ ಏನಪ್ಪ ಹಿಂಗೆ ಇರ್ಬೋದು ಅಂತ ಅನಿಸುತ್ತೆ. ಬೆಟರ್ ಡಿಸ್ಕಷನ್ ಮಾಡೋಂಗಿರಬೇಕು ನೀವು. ನೆಕ್ಸ್ಟ್ ನೋಡಿ, ಈಗ ನೆಕ್ಸ್ಟ್ ಆನ್ಸರ್ ಮಾಡಿ. 1 ಹೈಡ್ರೋಜನ್ಗೆ +1 ಆಕ್ಸಿಡೇಷನ್ ನಂಬರ್, 6 ಹೈಡ್ರೋಜನ್ಗೆ +6. 1 ಹೈಡ್ರೋಜನ್ಗೆ +1, 6 ಹೈಡ್ರೋಜನ್ಗೆ +6. ಬ್ಯಾಲೆನ್ಸ್ ಮಾಡೋಕ್ಕೆ ಏನು ಮಾಡ್ತೀರಾ? -6 ಬರ್ಕೋತೀರಾ. C2ಗೆ -6 ಆದರೆ ಬರೀ Cಗೆ ಎಷ್ಟು? -3. ಇದೇನು ಸರ್ ಇದು? ಕಾರ್ಬನ್ ಆಕ್ಸಿಡೇಷನ್ ನಂಬರ್ ಚೇಂಜ್ ಆಗೋಯ್ತು. ಹಂಗೆ ನೆಕ್ಸ್ಟ್ ಹೇಳಿ. 1 ಹೈಡ್ರೋಜನ್ಗೆ ನೋಡ್ಕೊಳ್ಳಿ, 1 ಹೈಡ್ರೋಜನ್ಗೆ +1, 8 ಹೈಡ್ರೋಜನ್ಗೆ +8. ಬ್ಯಾಲೆನ್ಸ್ ಮಾಡೋಕ್ಕೆ ಏನು ಮಾಡ್ತೀರಾ? -8 ಬರ್ಕೊಳ್ತೀರಾ. -8 ಬರ್ಕೊಳ್ತೀರಾ. C3ಗೆ -8 ಆದರೆ 1Cಗೆ -8/3. ಏನು ಸರ್ ಇದು? ಫ್ರ್ಯಾಕ್ಷನ್ ಎಲ್ಲ ಬರ್ತಾ ಇದೆ ಆನ್ಸರ್ ಇದು. ಒಂದು ನಿಮಿಷ ಸ್ಟ್ರಕ್ಚರ್ ಬರ್ಕೊಳ್ತೀನಿ ನೋಡ್ಕೊಳ್ಳಿ. ಈಗ ನೋಡಿ, CH4 ಸ್ಟ್ರಕ್ಚರ್ ಬರ್ಕೊಂಡೆ. ಓಕೆನಾ? C2H6 ಸ್ಟ್ರಕ್ಚರ್ ಬರ್ಕೋತೀನಿ ನೋಡಿ. ಈಗ ನೋಡಿ, C2H6 ಸ್ಟ್ರಕ್ಚರ್ ಬರ್ಕೊಂಡೆ. ನೆಕ್ಸ್ಟ್ ನೋಡಿ, C3H8 ಬರ್ಕೊಳ್ತೀನಿ. ಈಗ ನೋಡಿ, C3H8 ಬರ್ಕೊಳ್ತೀನಿ ನೋಡಿ. ಓಕೆನಾ? C3H8 ಬರ್ಕೊಂಡೆ. ಅಬ್ಸರ್ವ್ ಮಾಡಿ, ದಿ ಆಕ್ಸಿಡೇಷನ್ ನಂಬರ್ ಆಫ್ ಕಾರ್ಬನ್ ಇಸ್ ಗೋಯಿಂಗ್ ಟು ಚೇಂಜ್. ದಿ ಆಕ್ಸಿಡೇಷನ್ ನಂಬರ್ ಆಫ್ ಕಾರ್ಬನ್ ಇಸ್ ಗೋಯಿಂಗ್ ಟು ವೇರಿ ಆಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಕಾರ್ಬನ್ಗೆ 1 2 3 4 ಬಾಂಡ್ಸ್ ಇದೆ. ಇಲ್ಲಿ ನೋಡಿ ಕಾರ್ಬನ್ಗೆ 1 2 3 4. ಇಲ್ಲಿ ನೋಡಿ ಕಾರ್ಬನ್ಗೆ 1 2 3 4 ನೋಡಿ, ಅಲ್ಲೂ 4 ಇದೆ. ಇಲ್ಲಿ ನೋಡಿ ಕಾರ್ಬನ್ಗೆ 1 2 3 4. ಕಾರ್ಬನ್ ನೋಡಿ 1 2 3 4. ಕಾರ್ಬನ್ 1 2 3 4 ಅಂದರೆ ಸರ್ ಎಲ್ಲ ಕಡೆನೂ ಕಾರ್ಬನ್ಗೆ 4 ಬಾಂಡೇ ಇದೆ. 4 ಬಾಂಡ್ಸ್ ಅಂತ ಹೇಳಿದ್ರೆ ನಾವು ವೇಲೆನ್ಸಿ ಅಂತ ಹೇಳಿ. ದ ವೇಲೆನ್ಸಿ ಆಫ್ ಕಾರ್ಬನ್ ಇಸ್ ಆಲ್ವೇಸ್ 4. The valency of carbon is always 4, but the oxidation number of carbon may changes. Oxidation number of carbon change ಆಗ್ತಾ ಇದೆ, but valency change ಆಗ್ತಾ ಇಲ್ಲ. The valency of carbon is always 4, but the oxidation number of carbon may changes. ನೋಡಿದ್ರಾ? ಕಾರ್ಬನ್ಗೆ +4 -4 ಅಂತ ಮಾತ್ರ ಗೊತ್ತಿತ್ತು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ. ನೋಡಿ, ಸಿಂಪಲ್ ಫಾರ್ಮುಲಾ ತಗೊಂಡೆ ಹೆಂಗೆ ಚೇಂಜ್ ಆಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಇನ್ನೊಂದು ಯಾವುದಿದೆ ಎಕ್ಸೆಂಪ್ಷನ್ ಕೇಸ್, ಇದು ನಿಮಗೆ ಇದಾಯಿತು, ಇದನ್ನು ಬರ್ಕೊಂಡಾಯಿತು. ನೆಕ್ಸ್ಟ್ ನೋಡ್ಕೊಳ್ಳಿ. ಈಗ ಒಂದು ಮ್ಯಾಜಿಕ್ ಇದೆ. ಈಗ ಏನು? ಸುಮ್ಮನೆ ನೀವು ಪ್ರೊನೌನ್ಸಿಯೇಷನ್ ಮಾಡಿ.
ಪ್ರೊನೌನ್ಸಿಯೇಷನಲ್ಲಿ ನಾನು ನಿಮ್ಮೊಂದು ಮ್ಯಾಜಿಕ್ ತೋರಿಸ್ಬಿಡ್ತೀನಿ. ಏನು ಸರ್ ಮ್ಯಾಜಿಕ್ ಅದು ಹೇಳಿ ಸರ್ ಅದು ನೋಡ್ಕೊಳ್ಳಿ. ಈಗ HNO2 ನೋಡಿ, HNO3 HNO3 ಏನು HNO3 ನಿಮ್ಗೆ ಗೊತ್ತು, ನೈಟ್ರಿಕ್ ಆಸಿಡ್, ನೈಟ್ರಿಕ್ ಆಸಿಡ್. ಇದು HNO2 ನೈಟ್ರಸ್ ಆಸಿಡ್, ನೈಟ್ರಸ್ OUS ನೋಡಿ, ನೈಟ್ರಸ್ ಅಂತ ಹೇಳ್ಬೇಕು, OUS ನೈಟ್ರಸ್ ಆಸಿಡ್ ನೋಡಿ. ಇದು ನೈಟ್ರಿಕ್ ಆಸಿಡ್ ನೋಡಿ, ಇಕ್ ಅಂತ ಹೇಳ್ತೀರಾ ಪ್ರೊನೌನ್ಸಿಯೇಷನ್ ನೋಡಿ. ಆಕ್ಸಿಡೇಷನ್ ನಂಬರ್ ಹೇಳಿ, HK+1 1 ಓಗೆ -2 2 ಓಗೆ -4 ಯಾವುದು ಬ್ಯಾಲೆನ್ಸಿಂಗ್ ನಂಬರ್? ಬ್ಯಾಲೆನ್ಸಿಂಗ್ ನಂಬರ್ +3 ಇಲ್ಲಿ ಹೇಳಿ, ಹೈಡ್ರೋಜನ್ಗೆ +1 1 ಓಗೆ -2 3 ಓಗೆ -6. ಬ್ಯಾಲೆನ್ಸಿಂಗ್ ನಂಬರ್ ಹೇಳಿ, ಬ್ಯಾಲೆನ್ಸಿಂಗ್ ನಂಬರ್ +5. ಸೊ ಇದು ನೈಟ್ರಸ್ ಆಸಿಡ್, ಇದು ನೈಟ್ರಿಕ್ ಆಸಿಡ್. ನಮ್ಗೆ ಏನು ಗೊತ್ತಾಯ್ತು ಅಂತಂದ್ರೆ ಆನ್ಸರ್ ಮಾಡ್ತೀರಾ, ತುಂಬ ಸಿಂಪಲ್ಲು. ನೀವು ಎಲ್ಲೆಲ್ಲಿ ನೋಡಿ, ಇಲ್ಲಿ ನೈಟ್ರೋಜನ್ಗೆ +3 ಇದೆ, ಇಲ್ಲಿ ನೈಟ್ರೋಜನ್ಗೆ +5 ಇದೆ. ಇಲ್ಲಿ ನೈಟ್ರೋಜನ್ ಅಸ್ ಅಂತ ಹೇಳ್ತೀರಾ, ಇಲ್ಲಿ ನೈಟ್ರೋಜನ್ ನೋಡಿ ಇಕ್ ಅಂತ ಹೇಳ್ತೀರಾ. ನೈಟ್ರಸ್ ಆಸಿಡ್, ನೈಟ್ರಿಕ್ ಆಸಿಡ್. ಏನು ಸರ್ ಮ್ಯಾಜಿಕ್ ನೋಡಿ, ಇದೆಲ್ಲ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಅವೈಲೇಬಿಲಿಟಿ ಇರೋದಿಲ್ಲ. ಇವೆಲ್ಲ ಶಾರ್ಟ್ಕಟ್ಟು, ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ ಬೇರೆಯವ್ರಿಗೆಲ್ಲ ಏನೋ ಸುಮ್ಮನೆ ನೈಟ್ರಸ್ ನೈಟ್ರಿಕ್ ಅಂತ ಹೇಳಿದ್ರು ಅಂತ ಅನ್ಸುತ್ತೆ. ಆ ಪ್ರೊನೌನ್ಸಿಯೇಷನ್ಲಿ ಎಷ್ಟೊಂದು ಇರುತ್ತೆ ನೋಡಿ ಕೆಮಿಸ್ಟ್ರಿ. ಏನು ಸರ್ ನೋಡಿ, ಎಲ್ಲೆಲ್ಲಿ ನೀವು ಅಸ್ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತೀರಾ ಅಲ್ಲೆಲ್ಲ ಆ ಎಲಿಮೆಂಟ್ ಆಕ್ಸಿಡೇಷನ್ ನಂಬರ್ ಕಮ್ಮಿ ಇರುತ್ತೆ. ಎಲ್ಲೆಲ್ಲಿ ಇಕ್ ಅಂತ ಹೇಳ್ತೀರಾ ಅಲ್ಲೆಲ್ಲ ಆಕ್ಸಿಡೇಷನ್ ನಂಬರ್ ಆ ಎಲಿಮೆಂಟ್ ಜಾಸ್ತಿ ಇರುತ್ತೆ ನೋಡಿ, ಜಾಸ್ತಿ ಇರುತ್ತೆ. ಅಸ್ ಅಂತ ಹೇಳಿದ್ರೆ ಆ ಎಲಿಮೆಂಟ್ ಆಕ್ಸಿಡೇಷನ್ ನಂಬರ್ ಕಮ್ಮಿ ಇರುತ್ತೆ, ಇಕ್ ಅಂತ ಹೇಳಿದ್ರೆ ಆ ಎಲಿಮೆಂಟ್ ಆಕ್ಸಿಡೇಷನ್ ನಂಬರ್ ಜಾಸ್ತಿ ಇರುತ್ತೆ. ಈಗ ನೀವೇ ಈಗ ಹೇಳಿ ನೋಡೋಣ, ಫೆರಸ್ ಕ್ಲೋರೈಡ್, ಫೆರಿಕ್ ಕ್ಲೋರೈಡ್. ಫೆರಿಕ್ ಸರ್ ಐರನ್ ಜಾಸ್ತಿ ಇರುತ್ತೆ ಸರ್, ಫೆರಸ್ ಕಮ್ಮಿ ಇರುತ್ತೆ, ಅಷ್ಟು ಸಾಕು. ಫೆರಿಕಲ್ ಐರನ್ +3, ಫೆರಸಲ್ ಐರನ್ +2. ನೆಕ್ಸ್ಟ್ ನೋಡಿ, ಅದೇ ಥರ ಇನ್ನೊಂದೆರಡು ಮ್ಯಾಜಿಕ್ ಮಾಡ್ಬೋಣ ನೋಡಿ. ಇಲ್ಲಿ KNO2 ನೋಡಿ, KNO3 ಓಕೆನಾ, KNO2 KNO3 ಹೇಳಿ ನೋಡೋಣ. K+1 1 ಓಗೆ -2 2 ಓಗೆ -4 ಯಾವ ನಂಬರ್ ಹಾಕ್ಲಿ 0 ಆಗೋದಕ್ಕೆ? +3 ನೋಡಿ, +3 ಬರ್ಕೊಂಡೆ. ನೆಕ್ಸ್ಟ್ ಹಂಗೆ ಹೇಳಿ, ಇಲ್ಲಿ ನೋಡಿ K+1 1 ಓಗೆ -2 3 ಓಗೆ ಎಷ್ಟು? -6. ಬ್ಯಾಲೆನ್ಸಿಂಗ್ ನಂಬರ್ ಏನು? +5. ಇದು ಏನಂತ ಹೇಳ್ತೀರಾ ಗೊತ್ತಾ? ಪೊಟ್ಯಾಷಿಯಂ ನೈಟ್ರೈಟ್ ಅಂತ ಹೇಳ್ತೀರಾ, ಐಟ್ ಅಂತ ಹೇಳ್ತೀರಾ ನೋಡಿ, ಲಾಸ್ಟ್ ಎಂಡಿಂಗ್ ಪೊಟ್ಯಾಷಿಯಂ ನೈಟ್ರೈಟ್. ಸೊ ಇದನ್ನ ಏನಂತ ಹೇಳ್ತೀರಾ? ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಹೇಳ್ತೀರಾ. ಇನ್ನು ಹೇಳೋದೇ ಬೇಡ, ನಿಮಗೆ ಗೊತ್ತಾಗೋಯ್ತು ಈಗ. ಸೊ ಎಲ್ಲೆಲ್ಲಿ ಐಟ್ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತೀರಾ ನೋಡಿ, ನೈಟ್ರೋಜನ್ +3 ನೋಡಿ, 8 ನೈಟ್ರೋಜನ್ +5. ಇದು ಒಂದು ಎಕ್ಸಾಂಪಲ್ಲು, ನಾನು ಹೇಳಿದ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ನೋಡಿ. ಸೋಡಿಯಂ ಸಲ್ಫೇಟ್ ಎಲ್ಲಿ 8 ಅಂತ ಹೇಳ್ತೀನಿ, ಎಲ್ಲೆಲ್ಲಿ 8 ಅಂತ ಪ್ರೊನೌನ್ಸಿಯೇಷನ್ ಮಾಡ್ತೀರಾ ಅಲ್ಲೆಲ್ಲ ಆ ಎಲಿಮೆಂಟ್ ಆಕ್ಸಿಡೇಷನ್ ನಂಬರ್ ಜಾಸ್ತಿ ಇರುತ್ತೆ. ಎಲ್ಲೆಲ್ಲಿ 8 ಅಂತ ಪ್ರೊನೌನ್ಸಿಯೇಷನ್ ಮಾಡ್ತೀರಾ ಅಲ್ಲೆಲ್ಲ ಆ ಆಕ್ಸಿಡೇಷನ್ ನಂಬರ್ದು ಆ ಎಲಿಮೆಂಟ್ ಆಕ್ಸಿಡೇಷನ್ ನಂಬರ್ ಕಮ್ಮಿ ಇರುತ್ತೆ. ಓಕೆನಾ? ನೋಡಿದ್ರಾ, ಇಷ್ಟು ನಾನು ಹೇಳಿರೋದು ಎಕ್ಸೆಂಪ್ಷನ್ ಕೇಸು, ರೇರ್ ಕೇಸು, ಎಂಟ್ರೆನ್ಸ್ ಎಕ್ಸಾಮಲ್ಲಿ ತುಂಬ ರೆಗ್ಯುಲರಾಗಿ ಕೇಳೋಂಥ ಕ್ವಶನ್ಸ್ಗಳು, ಬೋರ್ಡ್ ಎಕ್ಸಾಮಲ್ಲೂ ಕೇಳಿದ್ದಾರೆ ಕ್ವಶನ್ಸ್ಗಳು ನೋಡಿ. ಇವೆಲ್ಲ ಸಮಥಿಂಗ್ ನಿಮಗೆ ಏನು ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ನಿಮಗೆ ಇದು ತುಂಬ ನೀಟಾಗಿ ಫಾಲೋ ಮಾಡಿ ನೋಡಿ. ಇವೆಲ್ಲ ಎಂಟ್ರೆನ್ಸಲ್ಲಿ ಕೇಳಿರೋಂಥ ಕ್ವಶನ್ಸ್ಗಳು ಕರೆಕ್ಟಾಗಿ ನೋಡಿ. 30 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ ಬಾಯ್ಸ್ ಗರ್ಲ್ಸ್, ನಾನು ಬರ್ದಿರೋ ಅಷ್ಟೂ ಚೆಕ್ ಮಾಡಿ ತುಂಬ ನೀಟಾಗಿ ಬರ್ಕೊಳ್ಳಿ. ಈಗ ಬಾಯ್ಸ್ ಗರ್ಲ್ಸ್, ಈಗ ರೆಡಾಕ್ಸ್ ರಿಯಾಕ್ಷನ್ ಸೆಕೆಂಡ್ ಕ್ಲಾಸ್ ಇದು. ಇಲ್ಲಿ ನಿಮಗೆ ಹೌ ಟು ಕ್ಯಾಲ್ಕುಲೇಟ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಅದರ್ ಎಲಿಮೆಂಟ್ಸ್ ನಾನು ನಿಮ್ಗೆ ಹೇಳ್ಕೊಟ್ಟೆ. ನೆಕ್ಸ್ಟ್ ಕ್ಲಾಸಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡೋದು ಹೇಳ್ಕೊಡ್ತೀನಿ. ಓಕೆನಾ? ನೆಕ್ಸ್ಟ್ ಕ್ಲಾಸಲ್ಲಿ ರೆಡಾಕ್ಸ್ ರಿಯಾಕ್ಷನ್ಸ್ ಬ್ಯಾಲೆನ್ಸ್ ಮಾಡೋದು ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ಕ್ಲಾಸಸ್, ಕೆಮಿಸ್ಟ್ರಿ ವಿಡಿಯೋ ಕ್ಲಾಸಸ್ಸು ಎಲ್ಲರೂ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇರಿ. ಇದೆಲ್ಲ ಕಂಪ್ಲೀಟ್ ನಮ್ಮ ಕೆಮಿಸ್ಟ್ರಿ ಫೋರಮ್ ಅವರು, ಅಂದರೆ ನಾವು ಆರ್ಗನೈಸ್ ಮಾಡ್ತಿರೋದು ಮೈಸೂರು ಡಿಸ್ಟ್ರಿಕ್ಟ್ PU ಕೆಮಿಸ್ಟ್ರಿ ಲೆಕ್ಚರರ್ಸ್ ಫೋರಮ್ಮು. ಓಕೆನಾ? ಯೂಟ್ಯೂಬ್ ಚಾನಲ್ ಯಾವುದು? ಮೈ PU ಕೆಮಿಸ್ಟ್ರಿ, ಮೈ PU ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಲು. ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನಿಮ್ಮ ಬೇರೆ ಫ್ರೆಂಡ್ಸ್ಗೂ ಹೇಳಿ ನೋಡಿ. ನೀವೀಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೆಲ್ಲ ಬೇರೆಯವರೆಲ್ಲ ನೀವೆಲ್ಲ ಬ್ಯುಸಿ ಇರ್ತೀರ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪು, ಬೇರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಇದಕ್ಕೂ ನೋಡಿ, ಅದು ನಿಮ್ಮ ಪರ್ಸ್ನಲ್ಲು ನೋಡಿ. ಇದು ನಿಮಗೆ ರೀಚ್ ಆಗುವಂಥದ್ದು, ಕಲ್ತ್ಕೊಳ್ಳೋದ್ರಿಂದ ನಿಮಗೆ ತಾನೇ ಪ್ರಾಫಿಟ್ ಅಡ್ವಾಂಟೇಜ್ ಆಗೋದು. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ. ನೀವು ಒಬ್ಬೊಬ್ಬ ಸಬ್ಸ್ಕ್ರೈಬ್ ನಮ್ಗೆ ತುಂಬ ವ್ಯಾಲ್ಯೂಯಬಲ್ಲು. ಯಾಕೆ ಪ್ರತಿಯೊಬ್ಬರು ಟೀಚರ್ಸ್ಗಳು ಈ ಫೋರಮಲ್ಲಿ ಪ್ರತಿಯೊಬ್ಬರೂ ತುಂಬ ಇದಕ್ಕೆ ಅಂತಲೇ ಒಂದು ಹಾರ್ಡ್ ವರ್ಕ್ ಮಾಡಿ ಸ್ಟೂಡೆಂಟ್ಸ್ಗೆಲ್ಲ ರೀಚ್ ಮಾಡಿಸ್ತಾ ಇದ್ದೀವಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬೇರೆ ಫ್ರೆಂಡ್ಸ್ ಅವ್ರಿಗೂ ಹೇಳಿ ಅವರು ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಮೈ PU ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್. ಓಕೆ ಬಾಯ್ಸ್ ಗರ್ಲ್ಸ್, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಟೈಮ್. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.